ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ಮನುಷ್ಯನನ್ನು ಉಂಟು ಮಾಡಿ ಮನುಷ್ಯನ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಬಲಿಯಾಗಿ ಆತನು 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದಿ ಮರಣವನ್ನು ಜಯಿಸಿರುವಂಥ ಕಾರಣ ನಾವು ಪ್ರತಿ ಭಾನುವಾರ ದೇವರ ಸನ್ನಿಧಾನಕ್ಕೆ ಬಂದು ಆತನ ಒಂದು ಮರಣವನ್ನು ಜಯಿಸಿ ಪಾಪದಿಂದ ನಮ್ಮನ್ನು ಬಿಡಿಸಿರುವಂಥ ಕಾರಣ ಪ್ರತಿ ಭಾನುವಾರ ನಾವು ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಈ ಭಾನುವಾರನೂ ಸಹ ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನ ದೇವರು ಹೆಸರಿಸಿದ್ದು ಆಶೀರ್ವದಿಸಲಿ. ಪ್ರತಿ ಭಾನುವಾರ ದೇವರ ಸನ್ನಿಧಾನಕ್ಕೆ ಬಂದು ಆರಾಧಿಸಿ ಪ್ರಾರ್ಥಿಸಿ ವಾಕ್ಯಗಳನ್ನು ಕೇಳ್ತಾ ಇರುವಂಥ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ. ಈ ಭಾನುವಾರನು ಕರ್ತನ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮೆಲ್ಲರಿಗೆ ದೇವರು ದೀರ್ಘಾಯಸ್ಸನ್ನು ಕೊಡಲಿ. ದೇವರ ದಯೆ, ದೇವರ ಕೃಪೆ, ದೇವರ ಕರುಣೆ ನಿಮ್ಮ ಮೇಲೆ ದೇವರು ಹೇರಳವಾಗಿ ಸುರಿಸಲಿ. ನಮ್ಮ ದೇವರು ಮಾತಾಡುವಂಥ ದೇವರಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಅನ್ನೋ ದೇವರು ಮಾತಾಡುವಂಥ ದೇವರು. ಎಷ್ಟು ಜನ ನಂಬ್ತೀರಾ? ನಮ್ಮ ದೇವರು ವಾಕ್ಯಗಳ ಮೂಲಕವಾಗಿ ಮಾತಾಡ್ತಾರೆ. ಹಲ್ಲೆಲೂಯಾ. ದೇವರ ಮಾತುಗಳನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟು ಕೇಳಿ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀಯಾ? ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿ ಅಂತಂದ್ರೆ ನಿಮ್ಮ ಮನಸ್ಸು ಹೃದಯ ಸಿದ್ಧವಾಗಿರಬೇಕು. ಆಮೀನ್, ಹಲ್ಲೆಲೂಯಾ. ಹಾಗಾದರೆ ನಾವೊಂದು ವಾಕ್ಯವನ್ನು ಓದ್ಕೊಂಡು ಇವತ್ತು ಒಂದು ವಾಕ್ಯವನ್ನು ನಾವು ಧ್ಯಾನವನ್ನು ಮಾಡಲಿಕ್ಕೆ ಹೋಗೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸ್ಕೊಂಡಿರುವಂಥ ವಾಕ್ಯ ಭಾಗ ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದ್ಕೊಳ್ಳೋಣ. ಮತ್ತಾಯನು ಬರೆದಂಥ ಸುವಾರ್ತೆ 6ನೇ ಅಧ್ಯಾಯ 21ನೇ ವಾಕ್ಯ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಆಮೀನ್. ಹೌದಲ್ವಾ? ದೇವರು ತನ್ನ ವಾಕ್ಯದಲ್ಲಿ ಏನೇ ಹೇಳಿದ್ರು ಆತನು ಹೇಳುವಂಥ ಪ್ರತಿಯೊಂದು ಮಾತು 100ಕ್ಕೆ 100% ಸತ್ಯವಾಗಿರುವಂಥ ಮಾತುಗಳನ್ನು ಮಾತ್ರನೇ ನಾನು ಆರಾಧನೆ ಮಾಡುವಂಥ ದೇವರು, ನೀನು ಆರಾಧನೆ ಮಾಡುವಂಥ ದೇವರು ಹೇಳುವಂಥ ದೇವರಾಗಿದ್ದಾರೆ. ಇವತ್ತು ಸತ್ಯವೇದದಲ್ಲಿ ದೇವರು ಗಂಟಿನ ಬಗ್ಗೆ ಆತನು ಮಾತಾಡ್ತಾ ಇದ್ದಾನೆ. ಈ ಲೋಕದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ನರ ಮನುಷ್ಯನು, ಈ ಲೋಕದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬೊಬ್ಬರಿಗೂ ಒಂದು ಆಸೆ, ಒಂದು ಗಂಟು ಮಾಡಬೇಕು ಅಂತ. ಒಂದು ಗಂಟು ಅಂತಂದರೆ ಏನಾದರೂ ಸಂಪಾದನೆ ಮಾಡಬೇಕು, ಏನಾದರೂ ನಾನು ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅಂತೇಳಿ ಪ್ರತಿಯೊಬ್ಬೊಬ್ಬರಿಗೂ ಒಂದು ಆಸೆ ಅನ್ನೋವಂಥದ್ದು ಇದ್ದೇ ಇರ್ತದೆ. ನಿಮ್ಗೆಲ್ಲರಿಗೂ ಆಸೆ ಇದೆಯಾ? ಆಸೆ ಇದೆ? ಏನಾದರೂ ಗಂಟು ಮಾಡಬೇಕಂತ ಆಸೆ ಇದೆಯಾ? ಯಾರ್ಯಾರಿಗೆ ಆಸೆ ಇದೆ ಒಂದು ಆಮೇನ್ ಹೇಳಿ. ಆಮೇನ್. ಸತ್ಯ ಹೇಳಿದ್ದೀರ. ಎಲ್ಲರಿಗೂ ನಿಜವಾಗ್ಲೂ ಆಸೆ ಇದ್ದೇ ಇರ್ತದೆ. ಯಾರಾದರೂ ಆಮೇನ್ ಅಂತ ಹೇಳಿಲ್ಲ ಅಂದಿದ್ರೆ ಅದು ಸುಳ್ಳದು. ಗಂಟು ಮಾಡಬೇಕು ಅನ್ನೋವಂಥ ಆಸೆ ಪ್ರತಿಯೊಬ್ಬೊಬ್ಬರಿಗೂ ಇರ್ತದೆ. ನಾನೇನಾದರೂ ಸಂಪಾದನೆ ಮಾಡಬೇಕನ್ನುವಂಥ ಆಸೆ ಪ್ರತಿಯೊಬ್ಬೊಬ್ಬರಿಗೂ ಇರ್ತದೆ. ಆದರೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ? ಗಂಟು ಮಾಡಬೇಕು ಅನ್ನುವಂಥದ್ದು ತಪ್ಪಲ್ಲ. ಆದರೆ ಆ ಗಂಟು ನೀನು ಮಾಡಿಟ್ಟಿರ್ತೀಯಲ್ಲ, ಯಾವಾಗಲೂ ನಿನ್ನ ಮನಸ್ಸು ಆ ಗಂಟು ಎಲ್ಲಿರ್ತದೋ ಅಲ್ಲೇ ಇರ್ತದೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಹೌದಲ್ವಾ? ಈಗ ನಾವೆಲ್ಲರೂ ಇಲ್ಲಿ ಇರ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಂದು 100-200 ಗ್ರಾಮ್ ಒಡವೆ ಇದೆ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು 2-3 ಲಕ್ಷ ದುಡ್ಡಿಟ್ಟು ಬಂದಿದ್ದೀರಾ. ಇಲ್ಲಿ ನಿಮ್ಮ ಮನೆಯಲ್ಲಿ ಒಂದು 100-200 ಗ್ರಾಮ್ ಬಂಗಾರ ಇದ್ದು ನಿಮ್ಮ ಮನೆಯಲ್ಲಿ ಒಂದು 2-3 ಲಕ್ಷ ಕ್ಯಾಶ್ ಇದ್ದರೆ ನೀವು ಇಲ್ಲಿರಲ್ಲ, ಇಲ್ಲಿ ಕುತ್ಕೊಂಡಿರ್ತೀರ ಅಷ್ಟೇ. ಆದರೆ ನಿಮ್ಮ ಮನಸ್ಸಲ್ಲಿ ಎಲ್ಲಿರ್ತದೆ? ಮನೆಯಲ್ಲಿ. ಅಯ್ಯೋ, ಮನೆಯಲ್ಲಿ 1/4 kg ಬಂಗಾರ ಐತೆ, ಯಾರನ್ನ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನೋ, ಯಾರಾದರೂ ಬಂದು ಏನಾದರೂ ಎತ್ಕೊಂಡ್ರಾ, ಏನಾದರೂ ಆಯ್ತಾ? ಅಯ್ಯೋ, 2 ಲಕ್ಷ ಕಾಸು ಇಟ್ಟಿದ್ದೆ, 2-3 ಲಕ್ಷ ನಮ್ಮ ಯಜಮಾನ್ರು ಮನೆಯಲ್ಲೇ ಅವರೇ, ಏನಾದರೂ ಎತ್ಕೊಂಡು ಹೋಗ್ಬಿಟ್ರೆ ಏನಪ್ಪ ಮಾಡೋದು? ಅಯ್ಯೋ, 2-3 ಲಕ್ಷ ಕಾಸಿದೆ ನಮ್ಮ ಮನೆಯಲ್ಲಿ, ಅಯ್ಯೋ ನನ್ನ ಮಕ್ಕಳಿದ್ದಾರೆ, ಯಾರು ಕದ್ಕೊಬಿಡ್ತಾರೋ, ಅಯ್ಯೋ ನನ್ನ ಸೊಸೆ ಇದ್ದಾಳೆ, ಎಲ್ಲಿ ಕದ್ಕೊಬಿಡ್ತಾಳೋ. ಇದೇ ಮನುಷ್ಯನಿಗೆ ಯಾವಾಗಲೂ ಕೊರಗು. ಕೆಲವು ಸಾರಿ ನಾನು ಆಂಧ್ರಾಗೆ ಚರ್ಚ್ಗಳನ್ನು ಕಟ್ಟಲಿಕ್ಕೆ ಹಣವನ್ನು ಸಹಾಯ ಮಾಡಲಿಕ್ಕೆ ಒಂದು 2-3 ಲಕ್ಷ ಕಾಸನ್ನು ಎತ್ಕೊಂಡು ಕಾರಲ್ಲಿ ಹೋಗ್ಬೇಕಾದ್ರೆ ಕಾರಲ್ಲಿ ಡಿಕ್ಕಿಯಲ್ಲಿ ಇಟ್ಟಿರ್ತೀನಿ 2-3 ಲಕ್ಷ. ಎಲ್ಲಾದರೂ ಊಟ ಮಾಡಲಿಕ್ಕೆ, ಎಲ್ಲಾದರೂ ಕಾಫಿ ಕುಡಿಲಿಕ್ಕೆ ಕಾರಲ್ಲಿ ಇಳಿದ್ರೆ ನನ್ನ ಮನಸ್ಸೆಲ್ಲ ಎಲ್ಲಿರ್ತದೆ? ಕಾರ್ ಮೇಲೇ ಇರ್ತದೆ. ಯಾಕಂದರೆ ಕಾರಲ್ಲಿ 3 ಲಕ್ಷ ಕಾಸಿದೆ ಡಿಕ್ಕಿಯಲ್ಲಿ. ಅದನ್ನು ಚರ್ಚ್ ಕಟ್ಟೋರಿಗೆ ಕೊಡಬೇಕು ಅಂತ ಎತ್ಕೊಂಡು ಹೋಗ್ತಾ ಇದ್ದೀವಿ.
ಯಾರು ಎತ್ಕೊಬಿಡ್ತಾರೋ, ಕಾರ್ ಲಾಕ್ ಆಗಿದೆಯೋ ಇಲ್ವೋ ಅಂತೇಳಿ ಈ ರಿಮೋಟ್ ಯಾವಾಗಲೂ ಇಲ್ಲೇ ಇರ್ತದೆ ನನ್ನ ಹತ್ರ. ಹೋಟ್ಲಲ್ಲಿ ಕೂತ್ಕೊಂಡಿದ್ರು ಕೆಲಸದ ಹಿಂಗೆ ಅಮುಕ್ತಾ ಇರ್ತೀನಿ, ಆಚೆ ಕಡೆ ಇದ್ದಾಗಲೂ ಅಮುಕ್ತಾನೆ ಇರ್ತೀನಿ. ಎಲ್ಲಿಗಾದ್ರೂ ಯಾರನ್ನಾದ್ರೂ ಪಾಸ್ಟರ್ಸ್ನ ನೋಡೋಕೆ ಹೋದಾಗಲೂ ಸಹ ನನಗೆ ಒಂಥರ ಭಯ. ಯಾಕೆ? ಕಾರಲ್ಲಿ ಕಾಸಿದೆ, ಕಾರಲ್ಲಿ ಕಾಸಿರೋದ್ರಿಂದ ಅಮುಕ್ತಾನೇ ಇರ್ತೀನಿ. ಲಾಕ್ ಆಗಿದೆಯೋ ಇಲ್ವೋ, ಇಲ್ಲ ಯಾರಾದ್ರೂ ಮನೆಯಲ್ಲಿ ಇರಬೇಕಾದ್ರೆ ಆಚೆ ಕಡೆ ಬಂದು ನೋಡ್ತಾ ಇರ್ತೀನಿ, ಕಾರ್ ಲಾಕ್ ಆಗಿದೆಯೋ ಇಲ್ವೋ, ಕಾರ್ ಲಾಕ್ ಆಗಿದೆಯೋ ಇಲ್ವೋ. ಇಲ್ಲ ಒಂದೊಂದು ಸತಿ ಒಂದು ಸ್ವಲ್ಪ ದೂರ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರ್ತೀನಿ ಕಾರ್ ಹತ್ರ, ಕಾರ್ ಲಾಕ್ ಆಗಿದೆಯೋ ಇಲ್ವೋ ನೋಡಬೇಕು ಅಂತೇಳಿ. ಯಾಕೆ? ಅಲ್ಲಿ ಗಂಟಿದೆ. ದೇವ್ರು ಅದನ್ನೇ ಹೇಳ್ತಾರೆ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲಿರ್ತದೆ. ನಿಮ್ಮ ಮನೆಯಲ್ಲಿ ಆಸ್ತಿ ಇದ್ದರೆ ನಿನ್ನ ಆಸ್ತಿ ಅಲ್ಲೇ ನಿನ್ನ ಗಂಟು. ನಿಮ್ಮ ಮನೆಯಲ್ಲಿ ನೀನು ಗಂಟು ಸಂಪಾದನೆ ಮಾಡಿಟ್ರೆ ಅಲ್ಲೇ ನಿನ್ನ ಮನಸ್ಸಿರ್ತದೆ. ಉದಾಹರಣೆಗೆ ಬೈಬಲಲ್ಲಿ ಲೋಟನ ಹೆಂಡತಿಯನ್ನು ನಾವು ನೋಡ್ಬೋದು. ಲೋಟನ ಹೆಂಡತಿ ಅಬ್ರಹಾಮನ ಜೊತೆಯಲ್ಲಿ ಊರು ಬಿಟ್ಟು ಬರ್ತಾರೆ. ಅಬ್ರಹಾಮನ ಜೊತೆಯಲ್ಲಿ ಊರು ಬಿಟ್ಟು ಅಬ್ರಹಾಮನ ಹಿಂದೆ ಬಂದು ಅಬ್ರಹಾಮನ ಆಸ್ತಿ ಮತ್ತು ಲೋಟನ ಆಸ್ತಿ ಇಬ್ಬರ ಆಸ್ತಿ ಜಾಸ್ತಿ ಆಗಿಬಿಡ್ತದೆ. ಯಾವಾಗ ಅಬ್ರಹಾಮನ ಆಸ್ತಿ ಲೋಟನ ಆಸ್ತಿ ಜಾಸ್ತಿ ಆಗುತ್ತೋ, ಲೋಟನ ಕೆಲಸದವರೆಗೂ ಅಬ್ರಹಾಮನ ಹತ್ರ ಕೆಲಸ ಮಾಡುವಂಥ ಕೂಲಿ ಆಳುಗಳು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಲೋಟನು ಅಬ್ರಹಾಮನ ಜಗಳ ಮಾಡ್ಕೊಳ್ಳಲ್ಲ, ಅವರಿಬ್ಬರು ಚೆನ್ನಾಗೇ ಇರ್ತಾರೆ. ಕೂಲಿ ಆಳುಗಳು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಆಗ ಅಬ್ರಹಾಮನು ಲೋಟನಿಗೆ ಹೇಳ್ತಾನೆ, ನೋಡಪ್ಪ, ನಿನಗೂ ಆಸ್ತಿ ಜಾಸ್ತಿ ಆಗಿದೆ, ನನಗೂ ಆಸ್ತಿ ಜಾಸ್ತಿ ಆಗಿದೆ, ನಾವಿಬ್ಬರು ಜೊತೆಯಲ್ಲೇ ಇದ್ದೀವಿ. ಆದರೆ ನಮ್ಮ ಹತ್ರ ಕೆಲಸ ಮಾಡುವಂಥ ಕೂಲಿ ಆಳುಗಳು ಕೆಲಸ ಮಾಡುವಂಥವ್ರು ಜಗಳ ಮಾಡ್ಕೊಳ್ತಾ ಇದ್ದಾರೆ. ಆದ್ದರಿಂದ ನೀನು ಒಂದು ಕಡೆ ಹೋಗು, ನಾನು ಒಂದು ಕಡೆ ಹೋಗ್ತೀನಿ. ಯಾಕಂದರೆ ನಮ್ಮ ಕುರಿಗಳು ಇತ್ತ ಕಡೆ ನಾನು ಮೇಯಿಸಿದ್ರೆ ಹತ್ತು ಕಡೆ ನೀನು ಮೇಯಿಸು ಅಂತೇಳಿ ಅಬ್ರಹಾಮನು ಲೋಟನಿಗೆ ಹೇಳುವಾಗ ಅಬ್ರಹಾಮನು ಲೋಟನಿಗೆ ಒಂದು ಚಾನ್ಸ್ ಕೊಡ್ತಾನೆ. ಏನಂತ? ಲೋಟ, ನೀನು ನನ್ನ ಹಿಂದೆ ಬಂದಿರೋದು, ನಾನು ಯಾವ ಕಡೆ ಹೋಗ್ತೀನೋ ನಾನು ಹತ್ತು ಕಡೆ ಹೋಗ್ತೀನಿ, ನಾನು ಯಾವ ಕಡೆ ನೀನು ಹೋಗೋಕೆ ಹೇಳ್ತೀನೋ ನೀನು ಹತ್ತು ಕಡೆ ಹೋಗು ಅಂತೇಳಿ ಅಬ್ರಹಾಮನು ಲೋಟನಿಗೆ ಹೇಳಲಿಲ್ಲ. ಅಬ್ರಹಾಮನು ಲೋಟನಿಗೆ ಏನಂತ ಹೇಳ್ತಾನೆ, ಲೋಟ, ನೀನು ಎತ್ ಕಡೆ ಬೇಕೋ ಹತ್ತು ಕಡೆ ಹೋಗು, ನಿನಗೆ ಯಾವ ಕಡೆ ಬೇಕಾದರೂ ನೀನು ಹೋಗು, ನೀನು ಯಾವ ಕಡೆ ಬಿಡ್ತೀಯೋ ಆ ಕಡೆ ನಾನು ಹೋಗ್ತೀನಿ ಅಂತೇಳಿ ಅಬ್ರಹಾಮನು ಲೋಟನಿಗೆ ಹೇಳಿದಾಗ ಲೋಟನ್ ಯೋಚನೆ ಮಾಡ್ತಾನೆ. ಏನಂತ ಯೋಚನೆ ಮಾಡ್ತಾನೆ? ಇತ್ತ ಕಡೆ ಹೋದರೆ ಇಲ್ಲಿ ನದಿ ಇಲ್ಲ, ಸರಿಯಾಗಿ ಮೇವಿಲ್ಲ. ಇತ್ತ ಕಡೆ ಹೋದರೆ ಚೆನ್ನಾಗಿ ನದಿಗಳಿದ್ದಾವೆ, ನೀರು ಹರಿತದೆ, ಮೇವೆಲ್ಲ ಚೆನ್ನಾಗಿದೆ. ಸೊ ಇತ್ತ ಕಡೆ ನಾನು ಹೋಗ್ಬಿಡೋಣ. ಎತ್ ಕಡೆ ನದಿ ಇಲ್ವೋ, ಎತ್ ಕಡೆ ಸರಿಯಾಗಿ ಮೇವು ಸಿಕ್ಕಲ್ವೋ ಹತ್ತು ಕಡೆ ಅಬ್ರಹಾಮನ ಕೊಟ್ಬಿಡೋಣ ಅಂತೇಳಿ ಲೋಟನ್ ಏನು ಮಾಡ್ತಾನೆ, ನದಿ ಇರೋ ಕಡೆ ಮೇವಿರೋ ಕಡೆ ಆರಿಸ್ಕೊಂಡು ಅಬ್ರಹಾಮನಿಗೆ ಹೇಳ್ತಾನೆ, ಆಯ್ತಣ್ಣ ನಾನು ಈ ಸೈಡ್ ಹೋಗ್ತೀನಿ, ನೀನು ಈ ಸೈಡ್ ಹೋಗು ಅಂತೇಳಿ ಲೋಟನು ಇತ್ತ ಕಡೆ ಹೊಟ್ಟೋಗ್ತಾನೆ. ಅಬ್ರಹಾಮನನ್ನು ಬಿಟ್ಟು ಹೊಟ್ಟೋದ ಮೇಲೆ ಬೈಬಲ್ ಹೇಳ್ತದೆ, ಲೋಟನು ಹೋದಂಥ ಸ್ಥಳ ಸೊದೋಮ್ ಗೊಮೋರ ಪಟ್ಟಣ ಇರುವಂಥ ಒಂದು ಸ್ಥಳ. ಈ ಲೋಟನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗಿ ಅಲ್ಲಿ ಪಾಪ ಮಾಡುವಂಥವರ ಮಧ್ಯದಲ್ಲಿ ಲೋಟನು ಬದುಕ್ತಾನೆ. ಇತ್ತ ಕಡೆ ಅಬ್ರಹಾಮನು ಏನು ಇಲ್ಲದೆ ಇರುವಂಥ ಒಂದು ಸ್ಥಳದಲ್ಲಿ ಆತನು ಹೋಗ್ತಾನೆ. ದೇವರ ದಯೆಯಿಂದ ಆತನು ಚೆನ್ನಾಗಿ ಆಗ್ತಾನೆ. ಆದರೆ ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಲೋಟನು ಮತ್ತು ಅಬ್ರಹಾಮನ ವಿಷಯದಲ್ಲಿ ಅಂತಂದರೆ, ಈ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಲೋಟನ್ ಇರುವಾಗ ಲೋಟನ ಆಸ್ತಿ ಎಲ್ಲ ಜಾಸ್ತಿ ಆಗುತ್ತೆ. ಕುರಿಗಳು, ಮೇಕೆಗಳು, ದನಗಳು, ಕರುಗಳು ಎಲ್ಲ ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ದೇವರು ಅಬ್ರಹಾಮನ ಹತ್ರ ಹೇಳ್ತಾರೆ, ನಾನು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಇರುವಂಥವ್ರು ಎಲ್ಲರೂ ಜಾಸ್ತಿ ಪಾಪ ಮಾಡ್ತಾ ಇದ್ದಾರೆ. ಅಲ್ಲಿ ನ್ಯಾಯ ನೀತಿ ಅನ್ನುವಂಥದ್ದಿಲ್ಲ. ಅಲ್ಲಿರುವಂಥವ್ರನ್ನ ನಾನು ಸಂಪೂರ್ಣವಾಗಿ ನಾಶ ಮಾಡ್ತೀನಿ ಅಂಥೇಳಿ ದೇವರು ಅಬ್ರಹಾಮನ ಹತ್ರ ಹೇಳ್ತಾರೆ. ಅಬ್ರಹಾಮನು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಪ್ರೇಯರ್ ಮಾಡ್ತಾನೆ. ಆಮೇಲೆ ದೇವರು ಆಯಿತು ಅಂತೇಳಿ ಅಬ್ರಹಾಮನ ಪ್ರಾರ್ಥನೆಯನ್ನು ಕೇಳಿ ಅವರು ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋಗ್ತಾರೆ. ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಲೋಟನ್ ಇರ್ತಾನೆ. ಲೋಟನು ನೀತಿವಂತನು, ಅವನಿಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ದೇವರಿಗೆ ಭಯದಿಂದ ಭಕ್ತಿಯಿಂದ ಇದ್ದಾನೆ. ಈ ರಾತ್ರಿಯ ಸಮಯದಲ್ಲಿ ಸಾಯಂಕಾಲ ಸೊದೋಮ್ ಗೊಮೋರ ಪಟ್ಟಣಕ್ಕೆ ದೇವದೂತರು ಮನುಷ್ಯನ ರೂಪದಲ್ಲಿ ಸೊದೋಮ್ ಗೊಮೋರ ಪಟ್ಟಣಕ್ಕೆ ಹೋದಾಗ ಲೋಟ ಏನು ಮಾಡ್ತಾನೆ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಮನೆಯಲ್ಲಿ ಮಲಸ್ಕೊತಾನೆ. ನೀವ್ಯಾರೋ ಪರದೇಶದವ್ರು ಇದ್ದಂಗಿದ್ದೀರಾ, ಯಾರೋ ಬೇರೆ ದೇಶದವ್ರು ಇದ್ದಂಗಿದ್ದೀರಾ, ನಿಮ್ಗಿಲ್ಲಿ ಮನೆ ಇಲ್ಲ, ದಯವಿಟ್ಟು ಇವತ್ತು ರಾತ್ರಿ ನಮ್ಮ ಮನೆಗೆ ಬನ್ನಿ, ನಮ್ಮ ಮನೇಲಿ ಊಟ ಮಾಡಿ ಮಲಗಿದ್ದು ಬೆಳಿಗ್ಗೆ ಹೋಗ್ರಿ ಅಂತೇಳಿ ಲೋಟನ ಅವ್ರ ಮನೆಗೆ ಕರ್ಕೊಂಡು ಹೋದರೆ, ಅವತ್ತು ರಾತ್ರಿ ಸೊದೋಮ್ ಗೊಮೋರ ಪಟ್ಟಣದಲ್ಲಿರುವಂಥವ್ರು ಎಲ್ಲರೂ ಬಂದು ಲೋಟನ ಬಾಗಿಲನ್ನು ತಡ್ತಾರೆ. ನಿಮ್ಮ ಮನೆಗೆ ಬಂದಿರುವಂಥವ್ರನ್ನ ಹೊರಗಡೆ ಕಳಿಸು, ನೀನು ಯಾಕೆ ಅವ್ರನ್ನ ನಿಮ್ಮ ಮನೇಲಿ ಇಟ್ಕೊಂಡಿದ್ಯಾ, ಅವ್ರ ಜೊತೇಲಿ ಪಾಪ ಮಾಡಬೇಕು ಅಂತೇಳಿ ಸೊದೋಮ್ ಗೊಮೋರ ಪಟ್ಟಣದವರು ಎಲ್ಲರೂ ಲೋಟನ ಮನೆ ಮೇಲೆ ಬಿದ್ದಾಗ
ಆ ಬಂದಿರುವಂಥವರು ಆ ಸೊದೋಮ ಗೊಮೋರ ಪಟ್ಟಣದಲ್ಲಿ ಇರುವಂಥವ್ರಿಗೆಲ್ಲರಿಗೂ ಕಣ್ಣು ಕುರುಡು ಮಾಡಿಬಿಟ್ಟು ಲೋಟನ ಹೆಂಡತಿಗೆ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ ಲೋಟನ ಹೆಂಡತಿಗೆ? ನೋಡಪ್ಪ, ನಾವು ಬಂದಿರೋದೇ ಸೊದೋಮ ಗೊಮೋರ ಪಟ್ಟಣವನ್ನು ನಾಶ ಮಾಡೋದಕ್ಕೆ. ಇವತ್ತು ರಾತ್ರಿ ಒತ್ತುಟೋಷ್ಟೊತ್ತಿಗೆ ಸೊದೋಮ ಗೊಮೋರ ಪಟ್ಟಣವನ್ನು ನಾವು ಬೆಂಕಿಯಿಂದ ಸುಟ್ಟಾಕ್ಬಿಡ್ತೀವಿ. ನೀನು ನಿಯತ್ತಾಗಿದ್ದೀಯಾ? ನೀನು ದೇವರಿಗೆ ಭಯಭಕ್ತಿಯಿಂದ ಇದ್ದೀಯಾ? ನಿನ್ನ ಭಯಭಕ್ತಿಯನ್ನು ನೋಡಿ, ನಿನ್ನ ನಿಯತ್ತನ್ನು ನೋಡಿ, ನಿನ್ನನ್ನು, ನಿನ್ನ ಹೆಂಡತಿನ, ನಿನ್ನ ಹೆಣ್ಮಕ್ಳನ್ನು, ಮತ್ತು ನಿಮ್ಗೆ ಯಾರಾದರೂ ಈ ಊರಲ್ಲಿ ಬೇಕಾಗಿರೋರಿದ್ದರೆ ಅವ್ರನ್ನ ನಾವು ರಕ್ಷಿಸ್ತೀವಿ. ನೀವೇನು ಮಾಡಿ, ರಾತ್ರಿನೇ ನೀವು ಇವ್ರನ್ನ ಬಿಟ್ಟುಬಿಟ್ಟು ಅಲ್ಲಿ ದೂರದಲ್ಲಿ ಕಾಣುವಂಥ ಒಂದು ಬೆಟ್ಟಕ್ಕೆ ಹೋಗಿ ಸೇರ್ಕೋಬೇಕು. ನೀವು ಆ ಬೆಟ್ಟಕ್ಕೆ ಹೋಗಿ ಸೇರುವಾಗ ಹಿಂದೆಗಡೆ ನೀವು ನೋಡಬಾರ್ದು. ಹಿಂದೆಗಡೆ ನೋಡಿದ್ರೆ ನೀವು ಉಪ್ಪು ಕಂಬ ಆಗಿಬಿಟ್ಟು ನೀವು ಸಹ ನಾಶ ಆಗಿಬಿಡ್ತೀರ. ನೀವು ಹಿಂದೆಗಡೆ ನೋಡಿದ್ರೆ ನೀವೇನು ಮಾಡಬೇಕು, ಹೊರಟೋಗ್ಬೇಕು ಊರು ಬಿಟ್ಬಿಟ್ಟು ಅಂತೇಳಿ ಆ ರಾತ್ರಿಯಲ್ಲಿ ಲೋಟನ ಮನೆಗೆ ಬಂದಿರುವಂಥವ್ರು ಹೇಳ್ತಾರೆ. ಆವಾಗ ಲೋಟನ್ ಏನು ಅಂತ ಯೋಚನೆ ಮಾಡ್ತಾನೆ, ಆಯಿತು ಸ್ವಾಮಿ ನಾವು ಹೋಗ್ತೀವಿ ಅಂಥೇಳಿ ಅವನ ಹೆಂಡತಿನ ಅವ್ರ ಮಕ್ಕಳನ್ನ ಕರೀತಾನೆ. ಅವನ ಹೆಂಡತಿ ಮಕ್ಳು ಹೇಳ್ತಾರೆ, ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಮದುವೆ ಬೇರೆ ಫಿಕ್ಸ್ ಆಗಿಬಿಟ್ಟಿದೆ, ಹೋಗ್ಬಿಟ್ಟು ನಮ್ಮ ಅಳಿಯಂದ್ರನ್ನ ಕರ್ಕೊಂಬಂದುಬಿಡ್ರಿ ನೀವು, ಅವ್ರನ್ನೂ ಸಹ ನಾವು ಕರ್ಕೊಂಡು ಹೋಗ್ಬಿಡೋಣ ಅಂತ. ಆಗ ಲೋಟನ್ ಹೋಗಿ ಅಳಿಯಂದ್ರನ್ನ ಕರೀತಾನೆ. ನೋಡಪ್ಪ, ನಿಮಗೆ ನಮ್ಮ ಹೆಣ್ಣು ಮಕ್ಕಳನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಲ್ಲ, ನೀವು ಬರ್ರಿ ನಮ್ಮ ಜೊತೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಸೊದೋಮ ಗೊಮೋರ ಪಟ್ಟಣವನ್ನು ದೇವರು ಬೆಂಕಿಯಿಂದ ಸುಟ್ಟಾಕ್ತಾರೆ. ಅಂದರೆ ಆ ಲೋಟನ ಅಳಿಯಂದ್ರು ಲೋಟನನ್ನು ಗೇಲಿ ಮಾಡ್ತಾರೆ. ಹೌದಾ, ನಿಜವಾಗ್ಲೂ ದೇವರು ಭೂಮಿ ಆಕಾಶ ಸುಟ್ಟಾಕ್ತಾರ ಅಂತೇಳಿ ಗೇಲಿ ಮಾಡಿ ನಾವು ಬರಲ್ಲ ಅಂತಾರೆ. ಆಗ ಲೋಟನು ಬಂದು ಮನೆಯಲ್ಲಿ ಹೇಳ್ತಾನೆ, ಆಯ್ತಮ್ಮ, ನಮ್ಮ ಅಳಿಯಂದ್ರು ಬರಲ್ವಂತೆ, ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡು ನೀನು, ನಮ್ಮ ಹೆಣ್ಮಕ್ಳು, ನಾನು ಈ ಬೆಟ್ಟಕ್ಕೆ ಓಡೋಗೋಣ ಅಂಥೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಲೋಟನ ಹೆಂಡತಿಗೆ ಇಷ್ಟನೇ ಇರೋದಿಲ್ಲ ಆ ಸೊದೋಮ ಗೊಮೋರ ಪಟ್ಟಣವನ್ನು ಬಿಟ್ಟು ಹೋಗೋದಕ್ಕೆ. ಯಾಕೆ ಅಂತಂದರೆ ಲೋಟನ ಹೆಂಡತಿಯ ಗಂಟು, ಅವರ ಸಂಪಾದನೆ ಮಾಡಿರುವಂಥ ಗಂಟು ಅಂದರೆ ಆಸ್ತಿ ಸೊದೋಮ ಗೊಮೋರ ಪಟ್ಟಣದಲ್ಲಿ ಜಾಸ್ತಿ ಇದೆ. ಮೇಕೆ, ದನ, ಕುರಿ, ಹಸು ಎಲ್ಲ ಜಾಸ್ತಿ ಇದೆ. ಲೋಟನ ಹೆಂಡತಿಗೆ ಆ ಗಂಟನ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟ ಆಗಲಿಲ್ಲ. ಆದ್ರೂ ತನ್ನ ಗಂಡನ ಬಲವಂತದ ಮೇರೆಗೆ ಆ ಮನೆಗೆ ಬಂದಿರುವಂಥ ಜನರ, ಅವ್ರ ಮನೆಗೆ ಬಂದಿರುವಂಥ ದೇವದೂತರ ಬಲವಂತದ ಮೇರೆಗೆ ಅವ್ರೇನು ಮಾಡ್ತಾರೆ ಅಂತಂದರೆ ಊರು ಬಿಟ್ಟು ಹೋಗಲಿಕ್ಕೆ ತೀರ್ಮಾನ ಮಾಡಿ ರಾತ್ರಿ ಅವ್ರೇನು ಮಾಡ್ತಾರೆ, ಊರು ಬಿಟ್ಟು ಬೆಟ್ಟಕ್ಕೆ ಓಡೋಗ್ತಾರೆ. ಈ ಬೆಟ್ಟಕ್ಕೆ ಓಡೋಗುವಾಗ ದೇವ್ರೇನು ಮಾಡ್ತಾರೆ, ಆಕಾಶದ ಬಾಗಿಲನ್ನು ತೆಗೆದು ಬೆಂಕಿ ಗಂಧಕಗಳನ್ನು, ಅಂದರೆ ಬೆಂಕಿಯ ಮಳೆಯನ್ನು ಸೊದೋಮ ಗೊಮೋರ ಪಟ್ಟಣದ ಮೇಲೆ ಸುರಿಸ್ತಾರೆ. ಯಾವಾಗ ಸೊದೋಮ ಗೊಮೋರ ಪಟ್ಟಣದ ಮೇಲೆ ಬೆಂಕಿ ಮಳೆ ಸುರಿಸುವಾಗ ಸೊದೋಮ ಗೊಮೋರ ಪಟ್ಟಣದಲ್ಲಿ ಇರುವಂಥವ್ರು ಎಲ್ಲರೂ ಬೆಂಕಿಯಲ್ಲಿ ಸುಟ್ಟೋಗ್ತಾ ಇದ್ದಾರೆ. ಮೇಕೆ, ದನ, ಕುರಿ, ಎಲ್ಲನೂ ಸುಟ್ಟು ಬೂದಿ ಆಗ್ತಾ ಇದೆ. ಲೋಟನ ಹೆಂಡತಿ, ಲೋಟನ ಮಕ್ಕಳು ಎಲ್ಲಿಗೆ ಓಡೋಗ್ತಾ ಇದ್ದಾರೆ? ಬೆಟ್ಟಕ್ಕೆ ಓಡೋಗ್ತಾ ಇದ್ದಾರೆ. ಬೆಟ್ಟಕ್ಕೆ ಓಡೋಗುವಾಗ ಲೋಟನ ಹೆಂಡತಿಗೆ ತಡೆಯೋದಕ್ಕಾಗಲಿಲ್ಲ. ನಿಜವಾಗಲೂ ದೇವದೂತರು ನಿಜ ಹೇಳಿದಾರ? ನಿಜವಾಗಲೂ ಸೊದೋಮ ಗೊಮೋರ ಪಟ್ಟಣವನ್ನು ಸುಟ್ಟಾಕ್ತಾರ? ಅಯ್ಯೋ, ಸುಟ್ಟಾಕಿದ್ರೆ ನನ್ನ ಆಸ್ತಿ, ನನ್ನ ಗಂಟೆಲ್ಲ ಸುಟ್ಟೋಗ್ಬಿಡ್ತದ ಅಂತೇಳಿ ಆ ಲೋಟನ ಹೆಂಡತಿಯ ಮನಸ್ಸೆಲ್ಲ ಸೊದೋಮ ಗೊಮೋರ ಪಟ್ಟಣದಲ್ಲೇ ಇದೆ. ಆ ಸೊದೋಮ ಗೊಮೋರ ಪಟ್ಟಣದಲ್ಲೇ ಲೋಟನ ಹೆಂಡತಿಯ ಮನಸ್ಸೆಲ್ಲ ಅಲ್ಲೇ ಇರೋದ್ರಿಂದ ಆಕೆಗೆ ತಡೆಯೋದಕ್ಕಾಗಲಿಲ್ಲ. ಆಕೆ ಏನು ಮಾಡ್ತಾಳೆ, ಒಂದು ಸತಿ ಹಿಂದಕ್ಕೆ ತಿರುಗಿ ನೋಡೋಣ ಅಂತೇಳಿ ಹಿಂದಕ್ಕೆ ಹಿಂಗೆ ತಿರುಗಿ ಸೊದೋಮ ಗೊಮೋರ ಪಟ್ಟಣವನ್ನು ನೋಡ್ತಾಳೆ. ಹಿಂದಕ್ಕೆ ತಿರುಗಿ ನೋಡಿದ ತಕ್ಷಣ ಲೋಟನ ಹೆಂಡತಿ ಏನಾಗ್ತಾಳೆ? ಉಪ್ಪಿನ ಕಂಬ ಆಗಿಬಿಡ್ತಾಳೆ. ಆಕೆ ದೇಹ ಎಲ್ಲ ಉಪ್ಪಾಗಿ ಆಕೆ ಅಲ್ಲೇ ಹಿಂಗೆ ಸ್ತಬ್ಧವಾಗಿ ನಿಂತೋಗಿ ಪ್ರಾಣ ಬಿಡ್ತಾಳೆ. ದೇವರ ವಾಕ್ಯ ಏನು ಹೇಳ್ತಾ ಇದೆ? ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇರೋದು. ಬಹಳಷ್ಟು ಜನರಿಗೆ ಅವರ ಗಂಟು ಎಲ್ಲಿದೆಯೋ ಅವ್ರ ಮನಸ್ಸು ಅಲ್ಲೇ. ಈ ಗಂಟು ಅನ್ನೋದು ಇಲ್ಲ ಅಂತಿದ್ರೆ, ಆಸ್ತಿ ಅನ್ನೋದು ಇಲ್ಲ ಅಂತಿದ್ರೆ ಮನುಷ್ಯನು ನೆಮ್ಮದಿಯಾಗಿ ಅವನ ಜೀವವನ್ನು ಬಿಡ್ಬೋದಾಗಿತ್ತು. ಆದರೆ ಆಸ್ತಿ ನಾವು ಆಸ್ತಿಯನ್ನು ಜಾಸ್ತಿ ಮಾಡಿಟ್ಟಷ್ಟು ನಮ್ಮ ಮನಸ್ಸು ಆಸ್ತಿ ಮೇಲೇ ಜಾಸ್ತಿ. ದುಡ್ಡು ನಾವು ಜಾಸ್ತಿ ಸಂಪಾದನೆ ಮಾಡಿದಷ್ಟು ದುಡ್ಡು ಮೇಲೇ ನಮ್ಮ ಮನಸ್ಸು. ಇವತ್ತು ಯೇಸು ಕ್ರಿಸ್ತನ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಏನಂತ? ಭೂಲೋಕದಲ್ಲಿ ನೀವು ಗಂಟು ಮಾಡಿಟ್ಕೋಬೇಡ್ರಿ, ಅದು ನುಸಿ ಹಿಡಿತದೆ, ಅದು ಕಿಲ್ಬತ್ತದೆ, ಅಲ್ಲಿ ಬಂದು ಕಳ್ಳರು ಬಂದು ಕನ್ನ ಕೊರಿತಾರೆ, ಅದನ್ನು ಎತ್ಕೊಂಡು ಹೊರಟೋಗ್ತಾರೆ. ನೀವು ಪರಲೋಕದಲ್ಲಿ ನೀವು ಗಂಟನ್ನು ಮಾಡಿಟ್ಕೊಳ್ಳಿ. ಪರಲೋಕದಲ್ಲಿ ಗಂಟು ಮಾಡಿಟ್ರೆ ಪರಲೋಕದಲ್ಲಿ ನುಸಿಡಿಯೋದಿಲ್ಲ, ಕಳ್ಳರು ಬಂದು ಕದ್ಕೊಂಡು ಹೋಗೋದಿಲ್ಲ, ಏನೂ ಆಗೋದಿಲ್ಲ. ಅಂದರೆ ದೇವರು
ನಿನ್ನ ಗಂಟೆ ಎಲ್ಲಿರ್ತದೋ ನಿನ್ನ ಮನಸ್ಸು ಅಲ್ಲಿರ್ತದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ನಿನ್ನ ಗಂಟನ್ನ ನೀನು ಪರಲೋಕದಲ್ಲಿ ಮಾಡಿಡು. ನಿನ್ನ ಗಂಟನ್ನ ನೀನು ಪರಲೋಕದಲ್ಲಿ ಮಾಡಿಟ್ರೆ, ನಿನ್ನ ಆಸ್ತಿಯನ್ನು ಪರಲೋಕದಲ್ಲಿ ಮಾಡಿಟ್ರೆ, ನಿನ್ನ ಮನಸ್ಸು ಯಾವಾಗಲೂ ಅಲ್ಲೇ ಇರ್ತದೆ. ಪ್ರತಿ ಭಾನುವಾರ ದೇವರಾಲಯಕ್ಕೆ ಬರಲಿಕ್ಕೆ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ. ಯಾಕೆ ಇಷ್ಟ ಆಗಲ್ಲ ಅಂತಂದರೆ, ದೇವರ ಆಲಯದಲ್ಲಿ ಅವ್ರ ಗಂಟೇನೂ ಇಲ್ಲ. ಇಲ್ಲಿ ದೇವರಾಲಯದಲ್ಲಿ ಅವ್ರೇನು ಗಂಟು ಮಾಡಿಲ್ಲ. ಏನು ಗಂಟು ಮಾಡಬೇಕು ದೇವರಾಲಯದಲ್ಲಿ? ತಗೊಬಂದು ಹಣನೆಲ್ಲ ಶೇಖರಣೆ ಮಾಡಿ ದೇವರಾಲಯದಲ್ಲಿ ಡೆಪಾಸಿಟ್ ಮಾಡಬೇಕಾ? ಇಲ್ಲೇನು ಬ್ಯಾಂಕು ಇಲ್ಲ, ಲಾಕರ್ಗಳಿಲ್ಲ, ಏನೂ ಇಲ್ಲ. ಮತ್ತು ಹೆಂಗೆ ದೇವರಾಲಯದಲ್ಲಿ ಗಂಟು ಮಾಡಿ ಇಡೋದು? ದೇವರ ವಾಕ್ಯ ನಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ದೇವರ ಆಸ್ತಿ ಅನ್ನುವಂಥದ್ದು ಭೂಮಿಯಲ್ಲಿ ಏನಾದರೂ ಇದ್ದರೆ ಅದು ಮನುಷ್ಯನು ದೇವರ ಆಸ್ತಿ. ನೀವು ಸ್ವಾರ್ಥೇನ ಸಾರ್ಥ ಏನಾದರೂ ಅನೇಕ ಆತ್ಮಗಳನ್ನು ಗೆದ್ದಿದ್ರೆ, ಆ ಆತ್ಮಗಳನ್ನು ಒಂದು ಆಸ್ತಿಯಾಗಿ, ಒಂದು ಗಂಟಾಗಿ ದೇವರು ನಿನ್ನ ಲೆಕ್ಕಕ್ಕೆ ಹಾಕ್ತಾರೆ. ನಿನ್ನೆಷ್ಟು ಆತ್ಮಗಳನ್ನು ಗೆದ್ದಿದ್ದೀಯಾ ಅಂತೇಳಿ. ನೀನು ಆತ್ಮಗಳನ್ನು ಗೆದ್ದು ಜನರಿಗೆ ಸುವಾರ್ತೆಯನ್ನು ಸಾರ್ತಾ ಇದ್ದರೆ ನಿನ್ನ ಮೈಂಡ್ ಎಲ್ಲ ಯಾವಾಗ ಎಲ್ಲಿರ್ತದೆ? ದೇವರ ಆಲಯದಲ್ಲಿ ಇರ್ತದೆ. ನಾನು ಇಂಥವ್ರಿಗೆ ಸುವಾರ್ತೆ ಹೇಳಿದ್ದೆ, ನಾನು ಇಂಥವ್ರಿಗೆ ನಾನು ದೇವರ ವಾಕ್ಯವನ್ನು ಹೇಳಿದ್ದೆ, ಅವ್ರು ಇವತ್ತು ದೇವರ ಆಲಯಕ್ಕೆ ಬರ್ತಾರೋ ಇಲ್ವೋ, ನಾನು ದೇವರ ಆಲಯಕ್ಕೆ ಬೇಗ ಹೋಗಬೇಕು, ಅಂಥವ್ರನ್ನ ದೇವರ ಆಲಯದಲ್ಲಿ ಬೇಗ ಕರ್ಕೊಬರಬೇಕು ಅಂತೇಳಿ ನಿನ್ನ ಆಸ್ತಿ ದೇವರ ಆಲಯದಲ್ಲಿ ಇರೋದ್ರಿಂದ ನಿನ್ನ ಮೈಂಡ್ ಏನು ಮಾಡ್ತದೆ? ಯಾವಾಗಲೂ ದೇವರ ಆಲಯದ ಮೇಲೇ ಇರ್ತದೆ. ಬೇಗ ಹೋಗ್ಬೇಕು, ದೇವರ ಆಲಯಕ್ಕೆ ಬೇಗ ಹೋಗಬೇಕು. ನಾನು ಇಷ್ಟು ಜನರಿಗೆ ಸುವಾರ್ತೆ ಹೇಳಿದ್ದೀನಿ, ನಾನು ಇಷ್ಟು ಆತ್ಮಗಳನ್ನು ಗೆದ್ದಿದ್ದೀನಿ, ನಾನು ಇಷ್ಟು ಜನರನ್ನ ದೇವ್ರ ಹತ್ರ ನಡೆಸಿದ್ದೀನಿ, ದೇವರು ನನಗೆ ಪರಲೋಕಕ್ಕೆ ಹೋದರೆ ಒಂದು ದೊಡ್ಡ ಕಿರೀಟ ಕೊಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ ಅಂತೇಳಿ ಈ ಆತ್ಮಗಳನ್ನು ಗೆಲ್ಲುವಂಥವ್ರಿಗೆ, ಈ ಸೇವೆಯನ್ನು ನಿಜವಾಗ್ಲೂ ಮಾಡುವಂಥವ್ರಿಗೆ ದೇವರ ಆಲಯದ ಮೇಲೇ ಮನಸ್ಸಿರ್ತದೆ. ಅದಕ್ಕೆ ದೇವ್ರೇನಂತ ಹೇಳ್ತಾರೆ, ಪರಲೋಕದಲ್ಲಿ ನಿನ್ನ ಗಂಟನ್ನು ಮಾಡಿಟ್ಕೋ. ಪರಲೋಕದಲ್ಲಿ ನಿನ್ನ ಗಂಟನ್ನು ಮಾಡಿಟ್ಕೊಂಡ್ರೆ ನಿನ್ನ ಮನಸ್ಸು ಯಾವಾಗಲೂ ಪರಲೋಕದ ಮೇಲೇ ಇರ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಸಂಪಾದನೆ ಮಾಡ್ತೀಯ, ನೀನು ಸಂಪಾದನೆ ಮಾಡುವಂಥ ಹಣವನ್ನು ನೀನು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ನೀನು ಖರ್ಚು ಮಾಡಿದೆ ಅಂತ ಇಟ್ಕೋ. ಉದಾಹರಣೆಗೆ ಈಗ ದಶಮಾಂಶ ಕಾಣಿಕೆ ಅಂತಲೇ ಇಟ್ಕೊಳ್ಳಿ. ದಶಮಾಂಶ ಕಾಣಿಕೆಯನ್ನು ಯಾರು ರೆಗ್ಯುಲರ್ ಆಗಿ ದೇವರ ಆಲಯಕ್ಕೆ ಕೊಡ್ತಾರೋ ಇವರು ರೆಗ್ಯುಲರ್ ಆಗಿ ದೇವರ ಆಲಯಕ್ಕೆ ಬರ್ತಾರೆ ಯಾವಾಗಲೂ. ಯಾಕೆ? ನಾನು ದಶಮಾಂಶ ಕಾಣಿಕೆಯನ್ನು ದೇವರ ಆಲಯಕ್ಕೆ ಕೊಡ್ತಾ ಇದ್ದೀನಿ, ಆ ದಶಮಾಂಶ ಕಾಣಿಕೆಗೆ ಪ್ರತಿಫಲವಾಗಿ ದೇವರೇನು ಮಾಡ್ತಾ ಇದ್ದಾರೆ? ಆಕಾಶದ ಬಾಗಿಲನ್ನು ತೆಗೆದು ನನ್ನ ಮೇಲೆ ವರಗಳನ್ನು ಸುರಿಸ್ತಾ ಇದ್ದಾರೆ. ನಾನು ಕೊಡ್ತಾ ಇರುವಂಥ ದಶಮಾಂಶ ಕಾಣಿಕೆಯಿಂದ ದೇವರಿಗೆ ಮಹಿಮೆ ಉಂಟಾಗಿದೆ. ಆ ದಶಮಾಂಶ ಕಾಣಿಕೆಯಿಂದ ದೇವರ ಸೇವೆ ನಡೀತಾ ಇದೆ. ಆ ದಶಮಾಂಶ ಕಾಣಿಕೆಯಿಂದ ಅನೇಕ ಬಡವರಿಗೆ ಸಹಾಯ ಆಗ್ತಾ ಇರೋದ್ರಿಂದ ನಾವು ದೇವರ ಆಲಯಕ್ಕೆ ಕೊಡುವಂಥ ಆ ಕಾಣಿಕೆ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದರೆ, ಆ ಗಂಟು ನಾವು ದೇವರ ಆಲಯಕ್ಕೆ ಕೊಡ್ತಾ ಇರೋದ್ರಿಂದ ಪ್ರತಿ ಭಾನುವಾರ ನಾವು ದೇವರ ಆಲಯಕ್ಕೆ ಬರಲಿಕ್ಕೆ ಮನಸ್ಸಾಗುತ್ತೆ. ಈಗ ಉದಾಹರಣೆಗೆ ಒಂದು ಬುಕ್ಕನ್ನು ನೀವು ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಕಾಸು ಕೊಟ್ಟಿದ್ದೀರಾ, ಕಾಸು ಕೊಟ್ಟು ಖರೀದಿ ಮಾಡಿದಿರ ಒಂದು ಪುಸ್ತಕವನ್ನು, ಇಲ್ಲ ಕಾಸು ಕೊಟ್ಟು ಒಂದು ಮೊಬೈಲನ್ನು ಖರೀದಿ ಮಾಡಿದ್ದೀರಾ, ಕಾಸು ಕೊಟ್ಟು ಒಂದು ಟಿ ವಿಯನ್ನು ಖರೀದಿ ಮಾಡಿದ್ದೀರಾ. ಆ ಟಿ ವಿ, ಮೊಬೈಲು, ಆ ಪುಸ್ತಕವನ್ನು ನೀವು ಕಾಸು ಕೊಟ್ಟು ಖರೀದಿ ಮಾಡಿರೋದ್ರಿಂದ ಆ ವ್ಯಾಲ್ಯೂ ಯಾರಿಗೆ ಗೊತ್ತಿದೆ? ಯಾರಿಗೆ ಗೊತ್ತಿದೆ? ಆ ಟಿ ವಿ ವ್ಯಾಲ್ಯೂ, ಆ ಮೊಬೈಲ್ ವ್ಯಾಲ್ಯೂ, ಆ ಪುಸ್ತಕದ ವ್ಯಾಲ್ಯೂ ಯಾರಿಗೆ ಗೊತ್ತಿದೆ? ಯಾರು ಕಾಸು ಕೊಟ್ಟು ತಗೊಂಬಂದಿದ್ದಾರೆ ಅವ್ರಿಗೆ ಗೊತ್ತಿದೆ. ಈಗ ನಾನು ಒಂದು 20,000 ರೂಪಾಯಿ ಮೊಬೈಲ್ ತಂದಿದ್ದೀನಿ. ಈ ಮೊಬೈಲ್ ನಾನು ತಂದಿರೋದ್ರಿಂದ ಇದು ವ್ಯಾಲ್ಯೂ ನನಗೆ ಗೊತ್ತು 20,000 ರೂಪಾಯಿ. ಅದಕ್ಕೆ ನಾನು ಇದಕ್ಕೆ ಪೌಚ್ ಹಾಕಿದ್ದೀನಿ, ಎಲ್ಲ ಗ್ಲಾಸ್ ಹಾಕ್ಸಿದ್ದೀನಿ, ಬಿದ್ದೋದ್ರೆ ಹೊಡಿಬಾರ್ದು ಅಂತೇಳಿ. ಮಕ್ಕಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರ ವ್ಯಾಲ್ಯೂ ಗೊತ್ತಿಲ್ಲ ಅವರಿಗೆ. ಅವ್ರೇನು ಮಾಡ್ತಾರೆ? ಎತ್ಕೊಳ್ತಾರೆ, ಪಟಾರನ ಬಿಸಾಕ್ತಾರೆ. ಪಟಾರನ ಬಿಸಾಕಿದಾಗ ಏನಾಗುತ್ತೆ? ಮೊಬೈಲ್ ಒಡೆದೋಗುತ್ತೆ. ನನ್ನ ಮೈಂಡಲ್ಲೇ ಎಲ್ಲಿದೆ? ಮೊಬೈಲ್ ಮೇಲೆ ಇದೆ. 20,000 ರೂಪಾಯಿ ಮೊಬೈಲು ನಾನು ಮಗು ಕೊಟ್ಟರೆ ಮಗು ಒಡೆದೋಗುತ್ತೆ. ಆದ್ದರಿಂದ ಮಕ್ಕಳು ಮೊಬೈಲ್ ಎತ್ಕೊಂಡಾಗೆಲ್ಲ ನಾವು ಕಿತ್ಕೊಳ್ತಾ ಇರ್ತೀವಿ. ಟಿ ವಿ, ಒಂದು 20,000 ರೂಪಾಯಿ ಟಿ ವಿ, ಅದಕ್ಕೆ ವ್ಯಾಲ್ಯೂ ಇದೆ. 20,000 ರೂಪಾಯಿ ನಾವು ಹಾಕಿ ಬಂದಿದ್ದೀವಿ. ಟಿ ವಿ ಹಾಕುವಾಗ ವೋಲ್ಟೇಜ್ ಏನೋ ಜಾಸ್ತಿ ಬಂದಿದೆ, ಟಿ ವಿ ಸುಟ್ಟೋಗಿದೆ. ನಾವು ಮನೆಗೆ ಬಂದ ತಕ್ಷಣ ಬೈತೀವಿ, ನಿನಗೆ ಟಿ ವಿ ವ್ಯಾಲ್ಯೂ ಗೊತ್ತಾ? 20,000 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟ ಅಂತ ನಿನ್ಗೆ ಗೊತ್ತಾ? ನೀನು ಹೆಂಗೆ ಅದನ್ನ ಸುಟ್ಟಾಕಿದೆ, ಹೆಂಗೆ ಬಿದ್ದೋಯ್ತು, ಹೆಂಗೆ ಹೊಡೆದೋಯ್ತು ಅಂತೇಳಿ ನಾವೆಷ್ಟೋ ಬಾಧೆಯನ್ನು ಅನುಭವಿಸ್ತೀವಿ. ಯಾಕೆ? ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತು, ನಮ್ಮ ಮನಸ್ಸು ಅಲ್ಲಿದೆ, ಅಷ್ಟು ಬಂಡವಾಳ ನಾನು ಹಾಕಿದ್ದೀನಿ. ಅದೇ ಥರ ದೇವರ ಆಲಯನೂ ಅಷ್ಟೇ. ದೇವರ ಆಲಯಕ್ಕೆ ಬರುವಂಥವರು ದೇವರ ಆಲಯದಲ್ಲಿ ಅವ್ರು ಗಂಟು ಮಾಡಿಟ್ಟಿದ್ರೆ ದೇವರ ಆಲಯದಲ್ಲಿ
ಅವರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಮಾತ್ರ ಅವರು ದೇವರ ಆಲಯಕ್ಕೆ ವಾರ ವಾರ ಬರಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಒಂದು ವೇಳೆ ದೇವರ ಆಲಯಕ್ಕೆ ಬಂದ್ರೂ ಕೇಳಲ್ಲ ವಾಕ್ಯ. ಇವರು ಕೆಲವ್ರನ್ನ ನೋಡಿ ನಾನು ಬಹಳ ಚೆನ್ನಾಗಿ ಗಮನಿಸ್ಬಿಟ್ಟಿದ್ದೀನಿ ಚರ್ಚಲ್ಲಿ, ಯಾರು ದಶಮಾಂಶ ಕಾಣಿಕೆ ಕೊಡಲ್ಲ, ಒಂದು ಆತ್ಮಗಳನ್ನು ಗೆಲ್ಲಲ್ಲ, ಒಂದು ಸುವಾರ್ತೆ ಸಾರಲ್ಲ, ಒಂದು ಉಪವಾಸ ಪ್ರಾರ್ಥನೆಗೆ ಬರಲ್ಲ. ಇವರು ಬೇಕಾಬಿಟ್ಟಿಯಾಗಿ ಚರ್ಚಲ್ಲಿ ಕೂತ್ಕೊಂಡಿರ್ತಾರೆ. ಎಲ್ಲೋ ಯೋಚನೆ ಮಾಡೋದು, ತಲೆ ಬಗ್ಗಿಸ್ಕೊಂಡು, ಇಲ್ಲ ಮೊಬೈಲ್ ಹಿಂಗೆ ಅಂತ ಇರೋದು, ಇಲ್ಲ ಪಕ್ಕದಲ್ಲಿ ಹಿಂಗೆ ಗಿಲ್ತಾ ಇರೋದು. ಇಲ್ಲಿ ಏನೇ ಹೇಳಿದ್ರು ಅವ್ರ ತಲೆಗೆ ಹೋಗೋದಿಲ್ಲ. ಉಪವಾಸ ಪ್ರೇಯರ್ಗೆ ಬರ್ರಿ ಅಂದರೂ ಬರಲ್ಲ, ದಶಮಾಂಶ ಕಾಣಿಕೆ ಹಾಕ್ರಿ ಅಂದ್ರೆ ಹಾಕಲ್ಲ, ಇಲ್ಲ ದೇವ್ರನ್ನ ಆರಾಧನೆ ಮಾಡ್ರಿ, ದೇವ್ರನ್ನ ಸ್ತುತಿ ಮಾಡ್ರಿ ಅಂದರು ಆರಾಧನೆ ಮಾಡಿದಿರ, ಸ್ತುತಿ ಮಾಡಿದೆ, ಸುತ್ತಮುತ್ತ ನೋಡಿ. ಯಾರು ಇವರೆಲ್ಲ? ಇವ್ರಿಗೆ ಏನಪ್ಪ ಅಂದರೆ ದೇವ್ರ ಆಲಯದಲ್ಲಿ ಇವ್ರು ಏನು ಗಂಟು ಮಾಡಿಟ್ಟಿಲ್ಲ. ಇವ್ರ ಮನಸ್ಸು ದೇವ್ರ ಆಲಯದಲ್ಲೇ ಇಲ್ಲ. ಪರಲೋಕದ ಮೇಲೆ ಇವ್ರ ಮನಸ್ಸಿಲ್ಲ. ಇವ್ರ ಮನಸ್ಸೆಲ್ಲ ಭೂಲೋಕದ ಮೇಲೆ, ಭೂಲೋಕದ ವಸ್ತುಗಳ ಮೇಲೆ, ಭೂಲೋಕದ ಒಂದು ಆಸ್ತಿ ಮೇಲೆ, ಭೂಲೋಕದ ಸಂತೋಷದ ಮೇಲೆ, ಭೂಲೋಕದಲ್ಲಿ ಅವ್ರಿಗೆ ಉಂಟಾಗುವಂಥ ಎಂಜಾಯ್ಮೆಂಟ್ ಮೇಲೆ ಅವ್ರ ಮನಸ್ಸಿರೋದ್ರಿಂದ ಅವ್ರಿಗೆ ದೇವರ ಆಲಯ ಅಂತಂದ್ರೆ ಕೇರ್ಲೆಸ್ಸು. ಬರಲ್ಲ, ದೇವರ ಆಲಯಕ್ಕೆ ಬರಲ್ಲ. ಅದೇ ಪಿಕ್ಚರ್ಗೆ ಹೋಗಂದ್ರೆ ಆರಾಮಾಗಿ ಹೋಗ್ತಾರೆ. ಯಾಕೆ? ಅವ್ರ ಮನಸ್ಸೆಲ್ಲ ಪಿಕ್ಚರ್ ಮೇಲೆ ಇದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಈ ದೇವರ ಆಲಯಕ್ಕೆ ಬರುವಂಥವರು ದೇವರ ಆಲಯದಲ್ಲಿ ಪರಲೋಕದಲ್ಲಿ ಒಂದು ಗಂಟನ್ನು ನೀವು ಮಾಡಬೇಕು. ಪರಲೋಕದಲ್ಲಿ ಗಂಟನ್ನು ಇಡಬೇಕು. ಈಗ ಬ್ಯಾಂಕು, ನಮ್ಮ ಮನೆಯಲ್ಲಿ 2 ಲಕ್ಷ ಇದ್ದರೆ ನನ್ನ ಮನಸ್ಸೆಲ್ಲ ನಮ್ಮ ಮನೆಯಲ್ಲೇ ಇರ್ತದೆ, ಬೀರು ಮೇಲೆ. ಕಾರಲ್ಲಿದ್ದರೆ ಕಾರಲ್ಲೇ ಇರ್ತದೆ. ಅದೇ ಬ್ಯಾಂಕಲ್ಲಿ ಇಟ್ಬಿಟ್ರೆ ನಮ್ಮ ಮನಸ್ಸೆಲ್ಲ ಬ್ಯಾಂಕಲ್ಲಿ ಇರಲ್ಲ. ಇರ್ತದ? ಯಾಕೆ? ನಮ್ಮ ಧೈರ್ಯ, ಬ್ಯಾಂಕು ಸೇಫ್ಟಿ ಆಗಿದೆ, ಬ್ಯಾಂಕಲ್ಲಿ ನನ್ನ ಅಕೌಂಟಲ್ಲಿ ಸೇಫ್ಟಿ ಆಗಿದೆ, ಅಲ್ಲಿ ಯಾರು ಕಳ್ಳರು ಬರಲ್ಲ ಬ್ಯಾಂಕಲ್ಲಿ ಹಾಕಿದ್ರೆ ಅಂಥೇಳಿ ಬ್ಯಾಂಕಲ್ಲಿ ಸೇಫ್ಟಿ ಇರೋದ್ರಿಂದ ನಮ್ಮ ಮನಸ್ಸು ಅಲ್ಲಿರೋದಿಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಆದರೆ ಮನೆಯಲ್ಲಿ ಇಟ್ಕೊಂಡ್ರೆ ಗಂಟು, ನಮ್ಮ ಒಂದು ಜೋಬಲ್ಲಿ ಇಟ್ಕೊಂಡ್ರೆ, ನಮ್ಮೊಂದು ಪಾಕೆಟಲ್ಲಿ ಇಟ್ಕೊಂಡ್ರೆ, ನಮ್ಮೊಂದು ಕಾರಲ್ಲಿ, ನಮ್ಮ ಮನಸ್ಸಲ್ಲಿ ಅಲ್ಲೇ ಇರ್ತದೆ. ಈಗ ದೇವರ ಆಲಯ ಅನ್ನುವಂಥದ್ದು ಈ ಲೋಕದ ಬ್ಯಾಂಕ್ ಅಲ್ಲ. ಇದು ದೇವರ ಆಲಯದಲ್ಲಿ ನಾವೆಷ್ಟು ಬಿತ್ತೀವೋ ಅಷ್ಟು ಕೊಯ್ತೀವಿ. ನೀನು ದೇವರ ಆಲಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ನೀನು ಕೊಡ್ತೀಯ, ಅಷ್ಟು ನೀನು ಕೊಯ್ತೀಯ. ಇವತ್ತು ಭಾರತ ದೇಶ ಯೇಸು ಕ್ರಿಸ್ತನನ್ನು ನಂಬಿ 2000 ವರ್ಷ ಆದರೂ ಇನ್ನೂ ನಾವು ಬಡವರಾಗೇ ಇದ್ದೀವಿ. ನಾವಿನ್ನೂ ಸಾಹುಕಾರರಾಗಲಿಲ್ಲ, ನಾವಿನ್ನೂ ಐಶ್ವರ್ಯವಂತರಾಗಲಿಲ್ಲ, ನಾವಿನ್ನೂ ಆಸ್ತಿವಂತರಾಗಲಿಲ್ಲ. ಸಾಲದ ಮೇಲೆ ಸಾಲ ಮಾಡ್ಕೊಂಡು ಹೋಗ್ತಾನೆ ಇದ್ದೀವಿ. ಕಾರಣ ಏನು? ಪರಲೋಕದಲ್ಲಿ ನಾವು ಗಂಟು ಮಾಡ್ತಾ ಇಲ್ಲ. ಪರಲೋಕದಲ್ಲಿ ನಾವು ಗಂಟನ್ನು ಮಾಡ್ತಾ ಇಲ್ಲ. ದೇವರ ಆಲಯದಲ್ಲಿ ನಾವು ಗಂಟನ್ನು ಶೇಖರಣೆ ಮಾಡಿಡ್ತಾ ಇಲ್ಲ. ಅದಕ್ಕೆ ಭೂಲೋಕದಲ್ಲಿ ಗಂಟು ಮಾಡಿಡ್ತಾ ಇದೆಯಾ? ಆ ಭೂಲೋಕದಲ್ಲಿ ಗಂಟು ಮಾಡ್ತಾ ಇರುವಂಥದ್ದು ಗಂಟು ಏನಾಗ್ತಾ ಇದೆ? ಕಳ್ಳರು ಕತ್ಕೊಂಡು ಹೋಗ್ತಾನೆ ಇದ್ದಾರೆ. ಹಗ್ಗಾಯನು ಬರೋಂಥ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ. ಹಗ್ಗಾಯ 1ನೇ ಅಧ್ಯಾಯ 3ನೇ ವಾಕ್ಯ, 4ನೇ ವಾಕ್ಯ, 5, 6, 7, 8, 9ನೇ ವಾಕ್ಯದವರೆಗೆ ನೀವು ಓದಿದ್ರೆ ಹಗ್ಗಾಯನು ಬರೋಂಥ ಪುಸ್ತಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ ಬರೆಯಲ್ಪಟ್ಟಿದೆ? ದೇವರ ಆಲಯ ಕಟ್ಟಲಿಕ್ಕೆ ಇನ್ನೂ ಸಮಯ ಬಂದಿಲ್ಲ, ಆಮೇಲೆ ನಾವು ದೇವರ ಆಲಯ ಕಟ್ಕೊಳ್ಳೋಣ, ಮೊದಲು ನಮ್ಮ ಮನೆ ಕಟ್ಕೊಳ್ಳೋಣ, ನಾವು ಚೆನ್ನಾಗಿರೋಣ ಅಂತೇಳಿ ಪ್ರತಿಯೊಬ್ಬೊಬ್ಬರು ನಿಮ್ಮ ಮನೆಯನ್ನು ಕಟ್ಕೊಳ್ಳೋದಕ್ಕೆ ನೀವು ಪ್ರಯಾಸ ಪಡ್ತಾ ಇರೋದ್ರಿಂದ ತೆಗ್ದಿದ್ದೀರಾ ಹಗ್ಗಾಯ? ಓದಿ 4:5. ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. ಈ ಸಮಯದಲ್ಲಿ ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನೆಂದು ಮನಸ್ಸಿಗೆ ತಂದುಕೊಂಡಿರಿ. ನಿಮ್ಮ ಗತಿ ಏನಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಆಲೋಚನೆ ಮಾಡ್ರಿ. ಏನಂತ? ದೇವರ ಆಲಯ ಕಟ್ಟಲಿಕ್ಕೆ ಇನ್ನೂ ಸಮಯ ಬಂದಿಲ್ಲ, ನಾವು ಆಮೇಲೆ ಕಟ್ಟೋಣ, ದೇವ್ರ ಕೆಲಸ ಆಮೇಲೆ ಮಾಡೋಣ, ದೇವರ ರಾಜ್ಯ ಕಟ್ಟೋ ಕೆಲಸ ಆಮೇಲೆ ಮಾಡೋಣ, ದೇವರ ಸೇವೆಯನ್ನು ಆಮೇಲೆ ಮಾಡೋಣ, ಮೊದಲು ನಾವು ಬದುಕೋಣ, ನಾವು ಸಂಪಾದನೆ ಮಾಡೋಣ. ಇವಾಗ ಕೆಲ್ಸಕ್ಕೆ ಹೋದ್ರೆ 30,000 ಸಂಬಳ ಬರುತ್ತೆ, ಕೆಲ್ಸಕ್ಕೆ ಹೋದ್ರೆ 20,000 ಸಂಬಳ ಬರುತ್ತೆ. ಅಯ್ಯೋ, ಆ 20,000ನ ನಾನೇ ಉಪಯೋಗ ಮಾಡ್ಕೊಬಿಡೋಣ, ನಾನು ಸಾಲ ಕಟ್ಟಬೇಕು, ನಾನು ಬಾಡಿಗೆ ಕಟ್ಟಬೇಕು, ನಾನು ಬಡ್ಡಿ ಕಟ್ಟಬೇಕು. ಆ 20,000 ರೂಪಾಯಿಲಿ 2,000 ದೇವ್ರು ಕೊಟ್ಬಿಟ್ರೆ ಅಯ್ಯೋಯ್ಯೋ ಬಡ್ಡಿಯವ್ರು ನಮ್ಮ ಮನೆ ಹತ್ರ ಬಂದುಬಿಡ್ತಾರೆ,
20,000 ಕೊಡೋದು ಬೇಡ, 2,000 ಕೊಡೋದು ಬೇಡ, ಅದನ್ನ ಬಡ್ಡಿ ಕಟ್ಟಿಬಿಡೋಣ ಅಂತೇಳಿ ನೀನು ಬಡ್ಡಿ ಕಟ್ಟಿಕೊಂಡು ದೇವ್ರ ಆಮೇಲೆ ಕೊಡೋಣ, ಬರೋ ವರ್ಷ ಕೊಡೋಣ, ಈ ವರ್ಷ ನಂದು 2 ಲಕ್ಷ ಸಾಲ ಇದೆ, 2 ಲಕ್ಷಕ್ಕೆ 2,000 ನಾನು ಬಡ್ಡಿ ಕಟ್ಟಬೇಕು, 2,000 ನಾನು ದೇವರಿಗೆ ಕೊಡೋದಕ್ಕೆ ಬದಲಾಗಿ ಬಡ್ಡಿ ಕಟ್ಕೊಂಡು ಹೋಗ್ಬಿಡೋಣ, ಬರೋ ವರ್ಷದಕ್ಕೆ ಬಡ್ಡಿ ತೀರು ಹೋಗ್ಬಿಡುತ್ತೆ, ಬರೋ ವರ್ಷ ನಾನು ದೇವರ ಆಲಯಕ್ಕೆ ಕೊಟ್ಬಿಡೋಣ ಅಂತೇಳಿ ನೀನು ಆ 2,000 ರೂಪಾಯಿಯನ್ನು ದೇವ್ರ ಹತ್ರ ಕದ್ಕೊಬಿಟ್ಟು ನೀನು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದೆಯಾ. 1 ವರ್ಷ ಆಯ್ತು, 2 ವರ್ಷ ಆಯಿತು, ನಿನ್ನ ಬಡ್ಡಿನೂ ತೀರಲಿಲ್ಲ, ಅದಕ್ಕಿನ್ನೂ 2ರಷ್ಟು ಬಡ್ಡಿ ಜಾಸ್ತಿ ಆಗೋಯ್ತು. ಅದಕ್ಕೆ ದೇವ್ರು ಏನಂತ ಹೇಳ್ತಾರೆ, 6ನೇ ವಾಕ್ಯ 7ನೇ ವಾಕ್ಯವನ್ನು ಓದಿ. ನೀವು ಬಿತ್ತಿದ ಬೀಜ ಬಹಳ, ತಂದ ಫಲವು ಸ್ವಲ್ಪ. ತಿಂತೀರಾ, ಸಂಪಾದನೆ ಮಾಡ್ತೀರಾ, ತಿಂತೀರಾ, ದೇವರ ಪರಲೋಕದಲ್ಲಿ ಗಂಟು ಮಾಡಿಟ್ಟಿಲ್ಲ, ನಿಮ್ಮ ಮನೆಯಲ್ಲಿ ಗಂಟು ಮಾಡಿ ಇಟ್ಕೊಳ್ತಾ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ದೀರಾ, ದೇವರ ರಾಜ್ಯಕ್ಕಾಗಿ ಏನು 1 ರೂಪಾಯಿ ಕೊಡ್ತಾ ಇಲ್ಲ, ಒಂದು ಆತ್ಮನೂ ಗೆಲ್ತಾ ಇಲ್ಲ, ಒಂದು ಸುವಾರ್ತೆ ಸಾರಲ್ಲ, ಒಂದು ಉಪವಾಸ ಪ್ರಾರ್ಥನೆಗೆ ಬರಲ್ಲ, ಏನು ಬರಲ್ಲ, ನೀನು ಹೋಗಿ ಬೀಜ ಬಿತ್ತಾ ಇದೆಯಾ, ದೇವರ ರಾಜ್ಯದ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಅವಾಗ ದೇವ್ರೇನಂತ ಹೇಳ್ತಾರೆ, ನೀನು ಎಷ್ಟೇ ಬೀಜ ಬಿತ್ತರೂ ತಂದ ಫಲವು, ಎಷ್ಟೇ ಬೀಜ ಬಿತ್ತಿದ್ರು ಅದರಿಂದ ನಿನಗೆ ಜಾಸ್ತಿ ಫಲವನ್ನು ದೇವರು ಕೊಡಿಸಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ನೀನು ಎಷ್ಟೇ ಬಿತ್ತಿದ್ರು, 10 ಚೇರ್ ಬೀಜ ಬಿತ್ತಿದ್ರು ಅದರಿಂದ ಜಾಸ್ತಿ ಲಾಭ ಬರಲ್ಲ ನಿನಗೆ. ಆಮೇಲೆ ತಿಂತಾ ಇದ್ದೀರಾ, ನಿಮಗೆ ತೃಪ್ತಿ ಆಗ್ತಾ ಇಲ್ಲ. 2ನೇದಾಗಿ ಏನಾಗ್ತಾ ಇಲ್ಲ? 2ನೇದು ಓದಮ್ಮ. 2ನೇದು ತಿನ್ನುತ್ತೀರಿ, ತೃಪ್ತಿ ಆಗದು. ಏನು ತಿಂತೀರಾ, ಹೊಟ್ಟೆನೇ ತುಂಬಲ್ಲ. ಯಾಕೆ? ನಿಮ್ಮ ಮನೆಯಲ್ಲಿ ನೀವು ಗಂಟನ ಮಾಡಿಟ್ಕೊಳ್ತಾ ಇದ್ದೀರಾ, ಪರಲೋಕದಲ್ಲಿ ಗಂಟನ ಮಾಡಿಟ್ಕೊಳ್ತಾ ಇಲ್ಲ. ದೇವ್ರು ಹೇಳ್ತಾರೆ, ಈಗೋ ನಾನು ಹೊರಟೋಗಿ ನಿಮಗೊಂದು ಮನೆಯನ್ನು ಸಿದ್ಧ ಮಾಡಿ ನಾನು ವಾಪಸ್ ಬಂದು ನಿಮ್ಮನ್ನು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತಾರೆ ದೇವರು. ಹೌದಾ? ಹೇಳಿದಾರ ಬೈಬಲಲ್ಲಿ? ಹಲೋ, ಹೇಳಿದಾರ ಬೈಬಲಲ್ಲಿ? ಹೇಳಿದಾರ? ಹೌದು, ಪರಲೋಕದಲ್ಲಿ ಒಂದು ಮನೆಯನ್ನು ದೇವರು ನಮಗೆ ಸಿದ್ಧ ಮಾಡ್ತಾ ಇದ್ದಾರೆ. ಮನೆ ಕಟ್ಟಲಿಕ್ಕೆ ನೀನು ಏನು ಬಿತ್ತುತ್ತಾ ಇಲ್ಲ, ಒಂದು ಆತ್ಮನೂ ಗೆಲ್ತಾ ಇಲ್ಲ, ದೇವರಿಗಾಗಿ ನಿನ್ನ ಹೃದಯ, ನಿನ್ನ ಮನಸ್ಸು ಏನು ಕೊಡ್ತಾ ಇಲ್ಲ. ಹೋಗಲಿ, ನೀನು ಸಂಪಾದನೆ ಮಾಡಿರೋ 10ರಲ್ಲೊಂದು ಭಾಗ ಕಾಣಿಕೆ ಆದರೂ ಕೊಡ್ತಾ ಇದೆ, ಅದನ್ನೂ ಕೊಡ್ತಾ ಇಲ್ಲ ಅಂತಂದರೆ ಇನ್ನು ಯಾವುದನ್ನ ಇಟ್ಕೊಂಡು ದೇವ್ರು ನಿನಗೆ ಮನೆ ಕಟ್ಟಬೇಕು? ದುಡ್ಡಿಲ್ದದ್ದು ಮನೆ ಕಟ್ಟಕ್ಕಾಗುತ್ತಾ? ಆಗುತ್ತಾ? ಪರಲೋಕದಲ್ಲಿ ನೀವೇನು ಗಂಟೆ ಮಾಡಿಡ್ತಾ ಇಲ್ಲ. ಭೂಲೋಕದಲ್ಲಿ ನಾನು ಬಡ್ಡಿ ಕಟ್ಟಬೇಕು, ನಾನು ಬಡ್ಡಿ ಕಟ್ಟಬೇಕು, ನಮ್ಮ ಮನೆ ಬಾಡಿಗೆ ಕಟ್ಟಬೇಕು, ಕಂತು ಕಟ್ಟಬೇಕು, ನಾನು ಸಾಲ ಕಟ್ಟಬೇಕು, ನಾನು ಸಾಲ ತೀರಿಸಬೇಕು, ನಾನು ಸಾಲ ತೀರಿಸಬೇಕು, ಸಾಲ ತೀರಿಸಬೇಕು. ನೀನೇನು ಡೆಪಾಸಿಟ್ ಮಾಡ್ತಾ ಇಲ್ಲ ಪರಲೋಕದಲ್ಲಿ. ಎಲ್ಲಿಂದ ದೇವ್ರು ನಿನಗೆ ಮನೆ ಕಟ್ಟೋದು? ನೀನು ಪರಲೋಕಕ್ಕೆ ಹೋದಾಗ ನಿನಗೆ ಮಾತ್ರ ವಜ್ರ ಖಚಿತವಾದ ಮನೆಯೇ ಬೇಕು, ಎಲ್ಲರಿಗೂ ಬಂಗಾರದ ಮನೆ. ನಿನಗೆ ಮಾತ್ರ ಗುಡಿಸ್ಲು ಮನೆ ಇದ್ದರೆ ನೀನೇನು ಅವಳು ಅಳ್ತೀಯ, ಅಯ್ಯೋ ನನಗೆ ಗುಡಿಸ್ಲು ಮನೆ ಬಂದುಬಿಡ್ತು. ಗೌರ್ಮೆಂಟ್ ಎಲ್ಲರಿಗೂ ಮನೆ ಕಟ್ಕೊಡುವಾಗ ಕೆಲವರಿಗೆ ಮೋಲ್ಡ್ ಮನೆ, ಕೆಲವರಿಗೆ ಸೀಟ್ ಮನೆ, ಕೆಲವರಿಗೆ ಗುಡಿಸ್ಲು ಮನೆ ಕಟ್ಟಿದ್ದಾರೆ. ನಿನ್ನ ಭಾಗ್ಯಕ್ಕೆ ಗುಡಿಸ್ಲು ಮನೆ ಬಂತು ಅಂದರೆ ನೀನೇನು ಮಾಡ್ತೀಯ? ಅಳ್ತೀಯ, ಅಯ್ಯೋ ನಾನು ಗುಡಿಸ್ಲು ಮನೆ ಕಟ್ಬಿಟ್ರು, ನಾನು ಗುಡಿಸ್ಲು ಮನೆ ಕೊಟ್ಬಿಟ್ರು. ನಿನಗೆ ಮೋಲ್ಡ್ ಮನೆ ಬೇಕು ನಿನಗೆ ಅಂತಂದರೆ ನೀನೇನು ಮಾಡಬೇಕು? ಅದಕ್ಕೆ ಪ್ರಯಾಸ ಪಡಬೇಕು, ಅದಕ್ಕೆ ನೀನು ಡೆಪಾಸಿಟನ್ನು ಮಾಡಿರಬೇಕು. ನಿನ್ನ ಗಂಟು ಎಲ್ಲಿದೆ ಅಲ್ಲಿ ನಿನ್ನ ಮನಸ್ಸಿರ್ತದೆ. ಇಲ್ಲ ಅಂತಂದರೆ ಅಲ್ಲಿ ನಿನ್ನ ಹತ್ರ ಏನು ಪ್ರಯೋಜನ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, 3ನೇದಾಗಿ ಹಗ್ಗಾಯನೇನಂತ ಹೇಳ್ತಾ ಇದ್ದಾನೆ? ಕುಡಿತೀರಾ? ನೀವೆಷ್ಟೇ ಕುಡಿದ್ರು ನಿಮಗೆ ಅದರಿಂದ ನಿಮಗೆ ದಾಹ ತೀರ್ತಾ ಇಲ್ಲ. ಒದೆಯುತ್ತೀರಿ, ಎಷ್ಟು ಬೆಡ್ಶೀಟ್ ಹೊಚ್ಕೊಂಡ್ರು ನಿಮಗೆ ಬೆಚ್ಚಗೆ ಆಗ್ತಾ ಇಲ್ಲ. ಆಮೇಲೆ ನೀವು ಸಂಪಾದನೆ ಮಾಡ್ತೀರಾ, 20,000 30,000 ಸಂಪಾದನೆ ಮಾಡ್ಕೊಬಂದ್ರು ಏನಾಗ್ತಾ ಇದೆ? ತೂತು ಬಿದ್ದಿರೋ ಚೀಲದಲ್ಲಿ ಹಾಕೋ ಥರ ಸಂಬಳ ಈ ಕೈಯಲ್ಲಿ ಬರ್ತದೆ, ಈ ಕೈಯಲ್ಲಿ ಹೋಗ್ತದೆ. ಕೆಲವರು ಹೇಳ್ತಾ ಇದ್ರು, ನಾವು ಓದುವಾಗ ಚಿಕ್ಕ ವಯಸ್ಸಲ್ಲಿರುವಾಗ ಈ ಕೈ ಹಿಂಗೆ ತೋರಿಸಿದ್ರೆ ಈ ತೂತುಗಳು ಕಾಣಿಸ್ತಾವೆ ನೋಡಿ, ಈ ತೂತು ಕೈ ಇದ್ದರೆ ಇವ್ರ ಹತ್ರ ದುಡ್ಡು ನಿಲ್ಲಲ್ಲ ಅಂತ. ಗೊತ್ತಾ ನಿಮಗೆ? ಶಾಸ್ತ್ರ ಹೇಳೋರು ಮನೆಗಳ ಹತ್ರ ಬಂದ ಹಿಂಗೆ ಕೈ ಹಿಂಗೆ ತೋರಿಸ್ಬಿಟ್ಟು, ಇವ್ನು ತೂತು ಕೈ ನೋಡಿ, ಒಂದು ತೂತು ಕೈಯಲ್ಲಿ ದುಡ್ಡು ನಿಲ್ಲಲ್ಲ.
ತೂತ್ ಕೈಯಲ್ಲ ದುಡ್ಡು ನಿಲ್ಲಲ್ಲ ಅಂತ ಅವ್ರು ಹೇಳ್ತಾರಂತ. ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ನೀನು ಸಂಪಾದನೆ ಮಾಡೋದ್ರಲ್ಲಿ ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಏನೂ ಮಾಡದೆ ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ನೀನು ಶೇಖರಣೆ ಮಾಡಿದ್ರೆ ಅದು ತೂತು ಬಿದ್ದ ಚೀಲಕ್ಕೆ ಸಮಾನ. ಎಷ್ಟು ಸಂಪಾದನೆ ಮಾಡಿದ್ರು ಕೈ ಅಂಟಲ್ಲ, ಬಾಯಿ ಅಂಟಲ್ಲ, ಮೈ ಅಂಟಲ್ಲ. ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ. ಕೆಳಗಡೆ ಆಫರಿಂಗ್ದು ಬುಕ್ ಇದೆ, ನಾನು ಹೇಳ್ತಾನೆ ಇದ್ದೀನಿ ನಿಮಗೆ. ಕೆಳಗಡೆ ಆಫರಿಂಗ್ದು ಬುಕ್ ಇದೆ. 2010 ಇಸ್ವಿಯಲ್ಲಿ ನಾನು ಇಲ್ಲಿ ಬಂದು ಸೇವೆ ಮಾಡಿದ್ದು. 2010ರಿಂದ ಇಲ್ಲಿ ಚರ್ಚ್ ಮಾಡ್ತಾ ಇರೋದು. 2010ರಿಂದ ಇವತ್ತಿನವರೆಗೂ ಕಾಣಿಕೆ ಎಷ್ಟು ಬರುತ್ತೆ, ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಎಷ್ಟು ಉಳಿದಿದೆ ಎಲ್ಲನೂ ಬುಕ್ಕಲ್ಲಿ ಬರೆದಿಟ್ಟಿದ್ದೇನೆ ಆಫೀಸಲ್ಲಿ. ಎಲ್ಲ ಪುಸ್ತಕಗಳಲ್ಲಿ ಎಲ್ಲ ತಿಂಗಳಲ್ಲಿ ನೀವು ತೆಗೀರಿ ನಂದು. ಪ್ರತಿ ವಾರ ನಾನು ಎಷ್ಟು ಕಾಣಿಕೆ ಹಾಕಿದ್ದೀನಿ, ಪ್ರತಿ ತಿಂಗಳು ಎಷ್ಟು ದಶಮಾಂಶ ಕಾಣಿಕೆ ಹಾಕಿದ್ದೀನಿ ಅಂತೇಳಿ ಆ ಪುಸ್ತಕದಲ್ಲಿದೆ. ಬೇಕಾದರೆ ಎಲ್ಲ ಪುಸ್ತಕವನ್ನು ನಾನು ನಿಮ್ಮ ಕೈಗೆ ಕೊಡ್ತೀನಿ, ಅದರಲ್ಲಿ ನಿಮ್ಮ ಹೆಸರು ಹುಡುಕಿ, ಎಲ್ಲಿ ಎಷ್ಟು ಆ ಪುಸ್ತಕದಲ್ಲಿ ನಿಮ್ಮ ಹೆಸರಿದೆ ಅಂತೇಳಿ ನೀವು ನೋಡಿ. 10 ವರ್ಷ ಚರ್ಚಿಗೆ ಬಂದಿರೋರು ಇಲ್ಲಿದ್ದೀರಾ, 15 ವರ್ಷ ಬಂದಿರೋರು ಇದ್ದೀರಾ, 3 ವರ್ಷ ಬಂದಿರೋರು ಇದ್ದೀರಾ, 2 ವರ್ಷ ಬಂದಿರೋರು ಇಲ್ಲಿದ್ದೀರಾ. ನಿಮ್ಮ ಹೆಸರು ಎಷ್ಟು ಸಾರಿ ಆ ಪುಸ್ತಕದಲ್ಲಿದೆ. ಕೆಲವ್ರ ಹೆಸರು ಅಂತೂ 10 ವರ್ಷ ಆದರೂ ಇವತ್ತಿಗೂ ಒಂದು ಸಾರಿನೂ ಆ ಪುಸ್ತಕದಲ್ಲಿ ಅವ್ರ ಹೆಸರಿಲ್ಲ. ಇಲ್ಲ, ಒಂದು ಸಾರಿನೂ ಅವ್ರ ಹೆಸರಿಲ್ಲ. ದಶಮಾಂಶ ಕಾಣಿಕೆದು ಇಲ್ಲ, ಸ್ತೋತ್ರ ಕಾಣಿಕೆದು ಇಲ್ಲ, ಯಾವುದೂ ಇಲ್ಲ. ಒಂದು ಸಾರಿ ಇಲ್ಲ ಕೆಲವ್ರದ್ದು. 10 ವರ್ಷದ ರೆಕಾರ್ಡ್ ಇದೆ. ಪರಲೋಕದಲ್ಲಿ ದೇವ್ರು ಏನು ಮಾಡ್ತಾರೆ ಅಂದರೆ ಎಲ್ಲದಕ್ಕೂ ಒಂದು ಪುಸ್ತಕವನ್ನು ಇಟ್ಟಿದ್ದಾರಂತೆ. ಗೊತ್ತಾ ನಿಮಗೆ? ನಾವು ಮಾಡುವಂಥ ಒಳ್ಳೆಯ ಕೆಲಸ ಕೆಟ್ಟ ಕೆಲಸಕ್ಕೆ ಒಂದು ಪುಸ್ತಕ, ಜೀವಬಾಧ್ಯರ ಪಟ್ಟಿ ಅಂತ ಒಂದು ಪುಸ್ತಕ, ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ಎಷ್ಟು ಖರ್ಚು ಮಾಡ್ತೀಯ ಅದಕ್ಕೊಂದು ಪುಸ್ತಕ, ಎಲ್ಲವನ್ನ ದೇವರು ಪುಸ್ತಕಗಳ ರೂಪದಲ್ಲಿ ಪರಲೋಕದಲ್ಲಿ ದೇವರು ಇಟ್ಟಿದ್ದಾರೆ. ಗೊತ್ತಾ ನಿಮಗೆ? ನಾವು ಪರಲೋಕಕ್ಕೆ ಹೋದಾಗ ಎಲ್ಲರ ಪುಸ್ತಕಗಳು ತೆರೆಯಲ್ಪಡ್ತದಂತೆ. ಪರಲೋಕಕ್ಕೆ ಹೋದಾಗ ಎಲ್ಲರ ಪುಸ್ತಕಗಳು ತೆರೆಯಲ್ಪಡ್ತದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಗಂಟು ಎಲ್ಲಿರ್ತದೋ ನಿನ್ನ ಮನಸ್ಸು ಅಲ್ಲಿರ್ತದೆ. ಇವತ್ತು ನಿನ್ನ ಗಂಟು ದೇವರ ಆಲಯದಲ್ಲಿ ಇರಬೇಕು ಅನ್ನೋ ಆಸೆ ನಿನಗಿದ್ರೆ, ನಿನ್ನ ಗಂಟು ಪರಲೋಕದಲ್ಲಿ ಇರಬೇಕು, ನಿನ್ನ ಮನಸ್ಸು ಪರಲೋಕದಲ್ಲಿ ಇರಬೇಕು ಅನ್ನೋ ಆಸೆ ನಿನಗಿದ್ರೆ, ನಿನ್ನ ಗಂಟು ಪರಲೋಕದಲ್ಲಿ ಜಾಸ್ತಿ ಇರಬೇಕು. ನೀನು ಭೂಲೋಕದಲ್ಲಿ ಶೇಖರಣೆ ಮಾಡಿಡ್ತೀಯ, ಆದರೆ ಅದು ಜಾಸ್ತಿ ದಿನ ಇರೋದಿಲ್ಲ. ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ 2 ಸಾಮ್ಯಗಳನ್ನು ಹೇಳ್ತಾನೆ. ಏನಂತ ಸಾಮ್ಯವನ್ನು ಹೇಳ್ತಾರೆ ಅಂತಂದರೆ, ಮೊದಲನೇದಾಗಿ ಒಬ್ಬ ಯೌವನಸ್ಥನ ಬಂದುಬಿಟ್ಟು ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳ್ತಾನೆ, ಸ್ವಾಮಿ ನಾನು ಪರಲೋಕಕ್ಕೆ ಹೋಗಬೇಕು ಅಂತಂದರೆ ನಾನು ಏನು ಮಾಡಬೇಕು? ಆಗ ಯೇಸು ಸ್ವಾಮಿ ಆ ಯೌವನಸ್ಥನಿಗೆ ಏನಂತ ಹೇಳ್ತಾರೆ, ಮೋಶೆ ಧರ್ಮಶಾಸ್ತ್ರವನ್ನು ನೀನು ಹಿಂಬಾಲಿಸು. ಮೋಶೆ ಧರ್ಮಶಾಸ್ತ್ರವನ್ನು ನೀನು ಹಿಂಬಾಲಿಸಿದ್ರೆ ನೀನು ಪರಲೋಕಕ್ಕೆ ಹೋಗ್ತೀಯ. ಆಗ ಯೇಸು ಕ್ರಿಸ್ತನು ಆ ಯೌವನಸ್ಥನ ಯೇಸು ಕ್ರಿಸ್ತನಿಗೆ ಏನಂತ ಹೇಳ್ತಾನೆ, ಸ್ವಾಮಿ ಮೋಶೆ ಧರ್ಮಶಾಸ್ತ್ರವನ್ನೆಲ್ಲ ನಾನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೋಶೆ ಧರ್ಮಶಾಸ್ತ್ರದ ಒಂದೇ ಒಂದು ಆಜ್ಞೆನೂ ಸಹ ನಾನು ಇದುವರೆಗೂ ತಪ್ಪಿ ಹೋಗಿಲ್ಲ. ಆಗ ದೇವರೇನಂತ ಹೇಳ್ತಾರೆ, ಹಾಗಾದರೆ ಆ ಲೂಕನ ಬರೆದಂಥ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ, ಲೂಕನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ಲೂಕನ ಬರೆದಂಥ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆ ಯೌವನಸ್ಥನು ಯೇಸು ಕ್ರಿಸ್ತನಿಗೆ ಕೇಳ್ತಾನೆ, ಸ್ವಾಮಿ ನಾನು ಎಲ್ಲವನ್ನ ನಾನು ಕರೆಕ್ಟಾಗಿ ನಾನು ಪರಿಪಾಲನೆ ಮಾಡ್ಕೊ ಬರ್ತಾ ಇದ್ದೀನಿ. 18ನೇ ಅಧ್ಯಾಯ 18ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ ನಿಮ್ಮ ಮನೆಯಲ್ಲಿ ಓದ್ಕೊಳ್ಳಿ. ಅಲ್ಲಿ ಆ ಐಶ್ವರ್ಯವಂತನು ಬಂದು ಕೇಳಿದಾಗ, ನಾನು ಚಿಕ್ಕ ವಯಸ್ಸಿನಿಂದ ಮೋಶೆ ಧರ್ಮಶಾಸ್ತ್ರವನ್ನು ನಾನು ಪರಿಪಾಲನೆ ಮಾಡ್ಕೊ ಬರ್ತಾ ಇದ್ದೀನಿ. ಆಗ ಯೇಸು ಕ್ರಿಸ್ತನ್ ಏನಂತ ಹೇಳ್ತಾನೆ, ಆಯಿತು ನಿನಗೆ ಒಂದೇ ಒಂದು ಕೊರತೆ ಇದೆ. 22ನೇ ವಾಕ್ಯವನ್ನು ಓದಿ. 18ನೇ ಅಧ್ಯಾಯ 22ನೇ ವಾಕ್ಯ. ನಿನಗೆ ಒಂದೇ ಒಂದು ಕಮ್ಮಿ ಆಗಿದೆ. ನೀನು ಮೋಶೆ ಧರ್ಮಶಾಸ್ತ್ರವನ್ನೆಲ್ಲ ನೀನು ಪರಿಪಾಲಿಸ್ತಾ ಇದೆಯಾ, ಪರವಾಗಿಲ್ಲ, ಇನ್ನೊಂದೇ ಒಂದು ಕಮ್ಮಿ ಆಗಿದೆ. ಏನು ಆ ಕಮ್ಮಿ? ನಿನ್ನ ಆಸ್ತಿಯನ್ನೆಲ್ಲ ನೀನೇನು ಮಾಡಬೇಕು? ನಿನ್ನ ಆಸ್ತಿಯನ್ನೆಲ್ಲ ಏನು ಮಾಡಬೇಕು? ನೀನು ಮಾರಿ ಬಡವರಿಗೆ ದಾನ ಕೊಡು. ನಿನಗೆ ಪರಲೋಕದಲ್ಲಿ ಏನಿದೆ? ಸಂಪತ್ತು ಜಾಸ್ತಿ ಇರ್ತದೆ. ಅವನೇನು ಮಾಡ್ತಾನೆ? ಮುಖ ಸಪ್ಪಗೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನಂತೆ.
ಇವತ್ತು ಜನ ದೇವರ ಆಲಯಕ್ಕೆ ಖರ್ಚು ಮಾಡಲಿಕ್ಕೆ, ದೇವರ ರಾಜ್ಯಕ್ಕೆ ಖರ್ಚು ಮಾಡಲಿಕ್ಕೆ, ಆತ್ಮಗಳನ್ನು ಸಂಪಾದನೆ ಮಾಡಲಿಕ್ಕೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನೀವು ನೋಡ್ತೀರಾ. ಮುಂದೊಂದು ದಿನ ದೇವ್ರ ಮುಂದೆ ನಾವು ನಿಂತ್ಕೊಂಡಾಗ ಈ ಐಶ್ವರ್ಯವಂತನ ಥರ ತಲೆ ಕೆಳಕಾಕೊಂಡು ಮುಖ ಸಪ್ಪಗೆ ಮಾಡಿ ನಿಂತ್ಕೋಬೇಕಷ್ಟೇ ನಾವು. ಯಾಕೆ? ನಾವೇನು ಮಾಡಿಲ್ಲಲ್ಲ ದೇವರ ರಾಜ್ಯಕ್ಕಾಗಿ. ಅಯ್ಯೋ ನಾನು ಮನೆ ಕಟ್ಟಬೇಕು, ನಾನು ಕಾರ್ ತಗೋಬೇಕು, ನಾನು ಚೆನ್ನಾಗಿರಬೇಕು, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ 30,000 ಸಂಬಳ ಹೋಗುತ್ತೆ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ 20,000 ಸಂಬಳ ಹೋಗುತ್ತೆ. ಅಯ್ಯೋ ಉಪವಾಸ ಪ್ರೇಯರ್ಗೆ ಯಾರು ಹೋಗ್ತಾರೆ? ನನಗೆ ಸುಸ್ತಾಗ್ತದೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ಅಯ್ಯೋ ನಂಗೆ ತಲೆ ತಿರುಗುತ್ತದೆ, ನಾನು ಬಿದ್ದು ಹೋಗ್ತೀನಿ, ನಾನು ಸತ್ತು ಹೋಗ್ತೀನಿ. ಯಾವತ್ತಿದ್ರೂ ಸಾಯೋದೆ, ಇವತ್ತಲ್ಲ, ಹೌದಲ್ವಾ? ಯಾವತ್ತಿದ್ರೂ ಸಾಯೋದೆ. ನೀನೇನಾದರೂ ಈ ಲೋಕದಲ್ಲಿ ನಾವೆಲ್ಲ ಗೂಟ ಹೊಡ್ಕೊಂಡು 1000 ವರ್ಷ ಬದುಕೋದಕ್ಕಾಗುತ್ತಾ? ಆಗುತ್ತಾರೇನ್ರಿ? 1000 ವರ್ಷ ಬದುಕ್ತೀರಾ? ಇಲ್ಲ. ಯಾವತ್ತಿದ್ರೂ ಸಾಯೋದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟು ಸಾಯೋಣ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿದು ಸಾಯೋಣ. ದೇವರ ರಾಜ್ಯವನ್ನು ಇತರಿಗೆ ಪ್ರಕಟ ಮಾಡೋಣ, ಸುವಾರ್ತೆ ಸಾರೋಣ, ಆತ್ಮಗಳನ್ನು ಗೆಲ್ಲೋಣ. ಅನೇಕ ಆತ್ಮಗಳು ನರಕಕ್ಕೆ ಹೋಗ್ತಾ ಇದೆ. ನರಕಕ್ಕೆ ಹೋಗ್ತಾ ಇರುವಂಥ ಆತ್ಮಗಳಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಣ. ಪರಲೋಕಕ್ಕೆ ಹೋದರೆ ಬಹಳ ಸಂಪತ್ತಿರುತ್ತೆ ನಿನಗೆ. ಹಲ್ಲೆಲೂಯ. ಪರಲೋಕಕ್ಕೆ ಹೋದರೆ ಬಹಳ ಆಸ್ತಿ ಪರಲೋಕದಲ್ಲಿ ನಿನಗಿರ್ತದೆ. ದೇವರ ವಾಕ್ಯ ಹೇಳ್ತದೆ, ರೋಮಪುರಕ್ಕೆ ಬರೆದಂಥ ಪತ್ರಿಕೆಯಲ್ಲಿ, ತಿನ್ನುವುದು ಕುಡಿಯುವುದು ಪರಲೋಕ ರಾಜ್ಯವಲ್ಲ. ಏನು? ತಿನ್ನುವುದು ಕುಡಿಯುವುದು ಪರಲೋಕ ರಾಜ್ಯವಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಪರಲೋಕ ಇದೆ ಅಂತ ನೀವು ನಂಬ್ತೀರಾ? ಪರಲೋಕ ರಾಜ್ಯ ಇರೋದಾದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ. ನಾನು ಸತ್ತೋದ್ರೆ ನಾನು ಪರಲೋಕಕ್ಕೆ ಹೋಗ್ತೀನಿ ಅನ್ನೋ ನಂಬಿಕೆ ನಿನಗಿದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೋ. ಭೂಲೋಕದಲ್ಲೆಲ್ಲ ಗಂಟು ಮಾಡಿ ಇಟ್ಕೊಳ್ಳೋದು. ಅಯ್ಯೋ ಆಸ್ತಿ ಹೋಯ್ತು, ಅಂತಸ್ತು ಹೋಯ್ತು, ಬಂಗಾರ 10 kg ಐತೆ, 2 kg, ಏನಕ್ಕೆ? ನೀ ಸತ್ತೋದ್ಮೇಲೆ ಯಾರೋ ಎತ್ಕೊಂಡು ಹೋಗ್ತಾರೆ ಅದನ್ನೆಲ್ಲ. ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೋ. ಪರಲೋಕದಲ್ಲಿ ಹಣದ ರಾಶಿನ ಮಾಡು. ಪರಲೋಕದಲ್ಲಿ ಆತ್ಮಗಳ ರಾಶಿ ಮಾಡು. ಪರಲೋಕದಲ್ಲಿ ನಿನ್ನ ಕಣ್ಣೀರನ್ನ ರಾಶಿ ಮಾಡು. ಪರಲೋಕ ರಾಜ್ಯಕ್ಕಾಗಿ ನೀನು ದುಡಿ. ಮತ್ತಾಯ 6:33 ಏನಂತ ಹೇಳುತ್ತೆ? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಎಲ್ಲವೂ ಕೊಡಲ್ಪಡ್ತದೆ. ಬಿತ್ತರಿ ದೇವರ ರಾಜ್ಯಕ್ಕಾಗಿ. ದೇವರ ರಾಜ್ಯಕ್ಕಾಗಿ ಬಿತ್ತುವಾಗ 30ರಷ್ಟು, 60ರಷ್ಟು, 90ರಷ್ಟು, 100ರಷ್ಟು ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಇವತ್ತು ಭಾರತ ದೇಶಕ್ಕೆ ಸುವಾರ್ತೆ ಬಂದು 2000 ವರ್ಷ ಆದರೂ ನಾವಿನ್ನೂ ಬಡವರಾಗೇ ಇದ್ದೀವಿ. ಯಾಕೆ? ದೇವ್ರು ಕೊಡೋದಕ್ಕೆ ನಮ್ಮ ಮನಸ್ಸು ಬರಲ್ಲ. ಹಾಸ್ಪಿಟ್ಲಿಗೆ ಬೇಕಾದರೆ 1000 ರೂಪಾಯಿ ಖರ್ಚು ಮಾಡ್ತೀವಿ. ಕೆಲವರು ಇದ್ದಾರೆ ಇಲ್ಲಿ, ದೇವ್ರಿಗೆ 1 ರೂಪಾಯಿ ಕೊಡಲ್ಲ. ವಾರಕ್ಕೆ 2 ಸತಿ ಹಾಸ್ಪಿಟ್ಲಿಗೆ ಹೋಗಿ ಬರ್ತಾ ಇರ್ತಾರೆ. ಯಾರು ಅಂತ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. 2 ಸತಿ, 3 ಸತಿ, ಇಲ್ಲ 15 ದಿನಕ್ಕೆ 1 ಸತಿ, ತಿಂಗಳಿಗೆ 1 ಸತಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಇಲ್ಲ ಅಂತಂದ್ರೆ ಅವ್ರಿಗೆ ಆಗಲ್ಲ. ಒಬ್ಬರು ಇಬ್ಬರಲ್ಲ ಇಲ್ಲಿರೋದು, ಸುಮಾರು ಜನ ಇದ್ದೀರಾ. ಯಾರಿಗೂ ಒಬ್ರಿಗೆ ಹೇಳ್ತಾ ಇಲ್ಲ ನಾನು, ಸುಮಾರು ಜನ ಇಲ್ಲಿದ್ದೀರಾ. ಹಾಸ್ಪಿಟ್ಲಿಗೆ ಕೊಡೋದಕ್ಕೆ ದುಡ್ಡಿದೆ ಅವ್ರ ಹತ್ರ. ಡಾಕ್ಟ್ರಿಗೆ ಸಾಲ ಮಾಡ್ಕೊಂಡು 2000 ಸಾಲ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಆದರೆ ದೇವ್ರ ಹತ್ರ ಮಾತ್ರ ಬರಲ್ಲ, ದೇವ್ರಿಗೆ ಮಾತ್ರ ಕೊಡಲ್ಲ. ದೇವ್ರು ಕೊಡೋದಕ್ಕೆ ಹಿಂಗೆ ಇಸುಕ್ತಾರೆ ಜೋಬಲ್ಲಿ. ದೇವ್ರ ಆಲಯಕ್ಕೆ ಬರಬೇಕಂದ್ರೇ 100 ರೂಪಾಯಿ ಇತ್ತು ಅಂತಂದ್ರೆ ಇಲ್ಲಿ ಅಂಗಡಿಗಳ ಹತ್ರ ಹೋಗಿ ಕೇಳಿದ್ರೆ, ಏನಪ್ಪ ಚರ್ಚವ್ರು ಭಾನುವಾರ ಬಂತಂದ್ರೆ ಚಿಲ್ಲರೆಗೆ ಬಂದುಬಿಡ್ತಾರೆ ನಮ್ಮ ಅಂಗಡಿ ಹತ್ರ ಅಂತ. ಭಾನುವಾರ ಬಂತು ಅಂದರೆ ಚರ್ಚವ್ರು 3-4 ಜನ ಹೋಗ್ತಾರೆ ಅಂತ ಅಂಗಡಿ ಹತ್ರ ಚಿಲ್ಲರೆಗೆ. ಕೆಲವರು 500 ರೂಪಾಯಿ ನೋಟ್ ಎತ್ಕೊಂಡು ಹೋಗ್ತಾರೆ, ಕೆಲವರು 100 ರೂಪಾಯಿ ನೋಟ್ ಎತ್ಕೊಂಡು ಹೋಗ್ತಾರಂತೆ ಚಿಲ್ಲರೆಗೆ. ಏನಕ್ಕೆ ಚಿಲ್ಲರೆ? 100 ರೂಪಾಯಿ ಇದ್ದರೆ 10 ರೂಪಾಯಿ, 20 ರೂಪಾಯಿ ಚಿಲ್ಲರೆ ಮಾಡಿಬಿಟ್ಟು 10 ರೂಪಾಯಿ 20 ರೂಪಾಯಿ ಕಾಣಿಕೆ ಹಾಕ್ಬಿಡೋದು. 500 ರೂಪಾಯಿ ಇದ್ದರೆ ಅದರಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಕಾಣಿಕೆ ಹಾಕ್ಬಿಡೋಕೆ ಹೋಗ್ಬಿಡ್ತಾರೆ ಚರ್ಚ ಅಂಗಡಿ ಹತ್ರ ಚಿಲ್ಲರೆಗೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವರಿಗೆ ನೀನು ಬಿಗಿ ಹಿಡಿದಷ್ಟು ದೇವರು ಬಿಗಿ ಹಿಡಿತಾರೆ. ದೇವರಿಗೆ ನೀನು ನಿನ್ನ ಕೈಯನ್ನು ಲೂಸ್ ಬಿಟ್ಟಷ್ಟು ದೇವರು ಸಹ ಆತನ ಕೈಯನ್ನು ಲೂಸ್ ಬಿಡ್ತಾರೆ. ಕೆಲವರಿಗೆ ಬಲಂತ ಮಾಡಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಗಂಟು ಎಲ್ಲಿದೆಯೋ ನಿನ್ನ ಮನಸ್ಸು ಅಲ್ಲೇ ಇದೆ. ಎಲ್ಲಿದೆ ನಿಮ್ಮ ಗಂಟು? ಎಲ್ಲಿದೆ ನಿಮ್ಮ ಮನಸ್ಸು? ಯೋಚನೆ ಮಾಡಿ. ಇವಾಗ ಎಲ್ಲಿದೆ ನಿಮ್ಮ ಮನಸ್ಸು, ನಿಮ್ಮ ಗಂಟು? 30,000 ರೂಪಾಯಿ ಸಂಬಳ ಬಂದರೆ 3,000 ದೇವ್ರು ಕೊಡೋದಕ್ಕೆ ಕೈ ಬರಲ್ಲ ನಮಗೆ. 20,000 ಸಂಬಳ ಬಂದರೆ 2,000 ಕೊಡೋದಕ್ಕೆ ಮನಸ್ಸು ಬರಲ್ಲ ನಮಗೆ. 10,000 ಸಂಬಳ ಬಂದರೆ 1,000 ರೂಪಾಯಿ ದೇವ್ರು ಕೊಡೋಕ್ಕೆ ಮನಸ್ಸು ಬರಲ್ಲ ನಮಗೆ. ಮೊನ್ನೆ ಒಂದು ಹಿಂಗೆ ಹೋಗಿದ್ದೆ ರಾಜನಕುಂಟೆ ಹತ್ರ. ಅವ್ರು ಯಾರೋ ಸತ್ತೋಗಿದ್ರು. ಮಣ್ಣು ಮಾಡಿಬಿಟ್ಟು ಒಬ್ಬ ಸಿಸ್ಟರ್ನ ಡ್ರಾಪ್ ಮಾಡೋಕ್ಕೆ ಕರ್ಕೊಬಂದೆ. ಕೇಳಿದೆ, ಅಕ್ಕ ನಿಮ್ಮ ಜಮೀನು ರಿಜಿಸ್ಟರ್ ಆಯ್ತಾ ಅಂತ.
ಹಣ ರಿಜಿಸ್ಟರ್ ಆಯಿತು ಅಂತ. ಎಷ್ಟು ಬಂತು ಅಂದರೆ 50 ಲಕ್ಷ. 50 ಲಕ್ಷ ರಿಜಿಸ್ಟರ್ ಆಗಿ ಬಂದ ತಕ್ಷಣ ಮಾರನೇ ದಿನವೇ ಆ ಪಾಸ್ಟಿಗೆ 5 ಲಕ್ಷ ರೂಪಾಯಿ ಕಾಸು ಎತ್ಕೊಂಡು ಹೋಗಿ ಮನೆಯಲ್ಲಿ ಕೊಟ್ಬಿಟ್ಟು ಪ್ರೇಯರ್ ಮಾಡಿಸ್ಕೊಂಡು ಬಂದ್ರಂತೆ ಅವರು. 5 ಲಕ್ಷ ರೂಪಾಯಿಯನ್ನು ಮನೆಗೆ ಎತ್ಕೊಂಡು ಹೋಗಿ ಕಾಣಿಕೆಯನ್ನು ಕೊಟ್ಬಿಟ್ಟು ಬಂದ್ರಂತೆ. ಪಾಸ್ಟರ್ ಹೇಳ್ದಂತೆ, ಬೆಂಜಮಿನ್ ಪಾಸ್ಟರ್ಗೆ ಹೇಳ್ಬೇಡ್ರಿ ಅಂತ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಎಷ್ಟು ಜನ ಇದ್ದಾರೆ ಈ ಥರ ಕೊಡುವಂಥವ್ರು? ಎಷ್ಟು ಜನ ಇದ್ದಾರೆ ಈ ಥರ ಕೊಡುವಂಥವ್ರು? ಚೀಟಿ ಕಟ್ಟಬೇಕು, ನನಗೆ ಬಡ್ಡಿ ಕಟ್ಟಬೇಕು, ನಾನು ಬಾಡಿಗೆ ಕಟ್ಟಬೇಕು, ನಾನು ಕಂತು ಕಟ್ಟಬೇಕು ನಾನು ಅಂತ ಹೇಳ್ತೀರ ಹೊರತು ದೇವರ ಆಲಯಕ್ಕಾಗಿ ಏನು ಮಾಡ್ತಾ ಇದ್ದೀರಾ? ನಮ್ಮ ಚರ್ಚಲ್ಲಿ ಬರುವಂಥ ಕಾಣಿಕೆಯನ್ನು ಎಷ್ಟೊಂದು ಜನರಿಗೆ ಮನೆ ಬಾಡಿಗೆ ಕಟ್ತಾ ಇದ್ದೀವಿ, ಎಷ್ಟೊಂದು ಜನರಿಗೆ ಬಸ್ ಚಾರ್ಜ್ ಕೊಡ್ತಾ ಇದ್ದೀವಿ, ಸತ್ತು ಹೋಗುವಂಥವ್ರಿಗೆ ಕೆಲವರಿಗೆ ಬಾಕ್ಸನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ, ಹಾಸ್ಪಿಟ್ಲಿಗೆ ಕಾಸು ಕೊಡ್ತಾ ಇದ್ದೀವಿ. ಮತ್ತು ಪ್ರತಿ ವರ್ಷವೂ ಸಮ್ಮರ್ ಕ್ಯಾಂಪನ್ನು ಮಾಡಿ VBS ಕ್ಲಾಸನ್ನು ಮಾಡಿ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಡ್ತೀವಿ. ಸಭೆಯಲ್ಲಿ ಬರುವಂಥ ಕಾಣಿಕೆಯಲ್ಲಿ 80% ಕಾಣಿಕೆಯನ್ನು ಸಭೆಗಾಗಿ, ಸೇವೆಗಾಗಿ, ಬಡವರಿಗಾಗಿ ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಈ ಸುತ್ತಮುತ್ತ ಇರುವಂಥ ಎಲ್ಲ ಚರ್ಚ್ಗಳಿಗೆ ನೀವು ಹೋಗಿ ಬನ್ನಿ, 20% ಕಾಸನ್ನು ಅವ್ರೇನು ಮಾಡ್ತಾರೆ ಅಂದರೆ ಸಭೆ ಸೇವೆಗಾಗಿ, ಹೆಲ್ಪ್ ಮಾಡಲಿಕ್ಕಾಗಿ ಉಪಯೋಗ ಮಾಡ್ತಾರೆ 20%. ಇನ್ನು 80% ಸೇವಕರ ಕುಟುಂಬಕ್ಕಾಗಿ ಉಪಯೋಗ ಮಾಡ್ತಾರೆ. ಅದು ಕರೆಕ್ಟ್. ಅದು 80% ಆ್ಯಕ್ಚುಲಿ ಸೇವಕನು ಸಭೆಯಿಂದ ಬರುವಂಥ ಕಾಣಿಕೆಯಿಂದ ಬದುಕಬೇಕು. ಆದರೆ ನಮ್ಮ ಚರ್ಚಲ್ಲಿ ನಾನು ಸಭೆಯಿಂದ ಬರುವಂಥ ಕಾಣಿಕೆಯಿಂದ ಬದುಕಿದೆ 80%ಅನ್ನು ಬಡವರಿಗಾಗಿ ದಾನ ಮಾಡಲಿಕ್ಕೆ, ಬೇರೆಯವರಿಗೆ ಹಾಸ್ಪಿಟ್ಲಿಗೆ ಕೊಡಲಿಕ್ಕೆ, ಬೇರೆಯವರಿಗೆ ನಾವು ಸಹಾಯ ಮಾಡಲಿಕ್ಕೆ ಮೀಸಲಿಟ್ಟು ಕೇವಲ 20% ಮಾತ್ರನೇ ನಾವು ಕಾಣಿಕೆಯನ್ನು ಎತ್ಕೊಳ್ಳುವಂಥದ್ದು. ಇನ್ನು 80% ಕಾಣಿಕೆಯನ್ನು ದೇವರ ಆಲಯಕ್ಕಾಗಿ ನಾವು ಖರ್ಚು ಮಾಡ್ತೀವಿ. ಸಂಡೇ ಸ್ಕೂಲನ್ನು ನಡೆಸಲಿಕ್ಕೆ ಈಗ ಕೆಲವರಿಗೆ ಅವ್ರಿಗೂ 200 ರೂಪಾಯಿ ಕಾಸನ್ನು ನಾವು ಕೊಡ್ತಾ ಇದ್ದೀವಿ. ಏನಕ್ಕೆ? ದೇವರ ರಾಜ್ಯ ಕಟ್ಟಬೇಕು ಅಂತೇಳಿ. ನೀವು ವಿಶ್ವಾಸಗಳಾಗಿರುವಂಥವ್ರು, ನೀವು ಪರಲೋಕದಲ್ಲಿ ಗಂಟನ್ನು ಮಾಡದೆ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಸಭೆಯಲ್ಲಿ ನೀವು ಗಂಟನ್ನು ಮಾಡದೆ, ಕೇವಲ ನಿಮಗೆ ಬರುವಂಥ ದುಡ್ಡನ್ನೆಲ್ಲ ನಿಮ್ಮ ಮನೆಯಲ್ಲಿ ನೀವು ಗಂಟು ಮಾಡಿ ಇಟ್ಕೊಂಡು, ಬರುವಂಥ ದುಡ್ಡನ್ನೆಲ್ಲ ನಿಮ್ಮ ಮನೆಯಲ್ಲಿ ನೀವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ಏನು ಬಂದು ಪ್ರಯೋಜನ? ಮೊನ್ನೆ ಪಾಸ್ಟರ್ಸ್ ಮೀಟಿಂಗ್ ಮಾಡಿ ಚರ್ಚ್ಗಳು ಕಟ್ಟಲಿಕ್ಕೆ ಕೆಲವರಿಗೆ ನಾವು ಹೆಲ್ಪ್ ಮಾಡಿದ್ವಿ. ಕೆಲವ್ರಿಗೆ 10,000 ರೂಪಾಯಿ, ಕೆಲವ್ರಿಗೆ 20,000 ರೂಪಾಯಿ, ಕೆಲವರು, ನಾನೊಬ್ಬನೇ ಹೆಲ್ಪ್ ಮಾಡಿಲ್ಲ, ಕೆಲವು ಸೇವಕರ ಹತ್ರ ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಹೆಲ್ಪ್ ಮಾಡಿದ್ವಿ. ನಮ್ಮ ಚರ್ಚಲ್ಲಿ 1-2-3 ಮನೇನೂ ಕಟ್ಕೊಟ್ಟಿದ್ದೀವಿ. ನಮ್ಮ ಚರ್ಚಲ್ಲಿ ಯಾರೇ ಮನೆ ಕಟ್ಟಿದ್ರು ಅವರಿಗೆ ನಮ್ಮ ಕೈಯಲ್ಲಾಗಿರೋಂಥ ಸಹಾಯವನ್ನು ನಾವು ಮಾಡಿದ್ದೀವಿ. ಯಾರೇ ಸಹಾಯವನ್ನು ಮಾಡಿಸ್ಕೊಂಡಿದ್ರು ಅದರಲ್ಲಿ ಇವತ್ತಿಗೂ ಸಭೆ ನಮಗೆ ಮನೆ ಕಟ್ಕೊಟ್ಟಿದೆ, ಸಭೆ ನಮಗೆ ಸಹಾಯ ಮಾಡಿದೆ, ಸಭೆ ನಮ್ಗೆ ಹಾಸ್ಪಿಟ್ಲಲ್ಲಿ ಸಹಾಯ ಮಾಡಿದೆ ಅಂಥೇಳಿ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಮುಂದೆ ಬರೋದಿಲ್ಲ. ನಾವು ಯಾವತ್ತಿದ್ರು ಹೆಂಗೆ ಅಂತಂದರೆ ಹಿಂಗೆ ಇದೆ, ನಮ್ಮ ಕೈ ಹಿಂಗೆ ಇರ್ತದೆ ಹೊರತು ಹಿಂಗೆ ಬರೋದೇ ಇಲ್ಲ ನಮ್ಮ ಕೈ. ಆದ್ದರಿಂದ ದೇವರ ವಾಕ್ಯ ಏನು ಹೇಳ್ತದೆ? ನಿನ್ನ ಮನಸ್ಸು ಎಲ್ಲಿರ್ತದೆ, ನಿನ್ನ ಗಂಟು ಎಲ್ಲಿರ್ತದೋ ಅಲ್ಲಿ ನಿನ್ನ ಮನಸ್ಸು ಇರ್ತದೆ. ಆದ್ದರಿಂದ ನೀವು ಗಂಟನ್ನು ಎಲ್ಲಿ ಮಾಡಬೇಕು? ಪರಲೋಕಕ್ಕಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ, ಸಭೆಗಾಗಿ ಮಾಡೋದನ್ನು ನೀವು ಕಲಿಬೇಕು. ಆವಾಗಲೇ ನಿಮ್ಮ ಬಡತನ ನೀಗುತ್ತೆ. ಸ್ವಂತ ಮನೆಗಳನ್ನು ಕಟ್ಕೊಳ್ಳುವಾಗ ದೇವರ ಆಶೀರ್ವಾದ ಮಾಡ್ತಾರೆ, ಹೌದಲ್ವಾ? ಕೊನೆಯದಾಗಿ ಮಲಾಕಿ ಬರೆದಂಥ ಪುಸ್ತಕದಲ್ಲಿ ಒಂದು ವಾಕ್ಯವನ್ನು ನಾವು ಓದಿ ಇವತ್ತಿನ ವಾಕ್ಯ ಭಾಗವನ್ನು ನಾವು ಮುಗಿಸೋಣ. ಮಲಾಕಿ ಬರೆದಂಥ ಪುಸ್ತಕ 3ನೇ ಅಧ್ಯಾಯ 8ನೇ ವಾಕ್ಯ, 9ನೇ ವಾಕ್ಯ, 10ನೇ ವಾಕ್ಯವನ್ನು ಓದೋಣ. ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನೀವು ಕೇಳ್ತೀರಾ, ಸ್ವಾಮಿ ಏನಪ್ಪ ಕದ್ಕೊಳ್ತಾ ಇದೀವಿ ನಿಮ್ಮ ಹತ್ರ? ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾಗಿರುವಂಥದ್ದನ್ನು ನೀವು ಕದೀತಾ ಇದ್ದೀರಾ. ನನ್ನಿಂದ ಕದ್ದುಕೊಳ್ಳುವವರ ಕಾರಣ ಶಾಪಗ್ರಸ್ತರಾಗಿದ್ದಾರೆ. ನನ್ನಿಂದ ಕದ್ದುಕೊಳ್ತಾ ಇದ್ದೀರಾ. ಯಾರಿಂದ? ದೇವರ ಕಾಸನ್ನು ನೀವು ಕದೀತಾ ಇದ್ದೀರಾ, ದೇವರ ಆಸ್ತಿಯನ್ನು ನೀವು ಕದೀತಾ ಇದ್ದೀರಾ, ದೇವರ ಗಂಟನ್ನು ನೀವು ಕದೀತಾ ಇರೋದ್ರಿಂದ ನೀವೇನಾಗ್ತಾ ಇದ್ದೀರಾ?
ಏನಾಗ್ತಾ ಇದ್ದೀರಾ? ಏನಾಗ್ತಾ ಇದ್ದೀರಾ? ಶಾಪಗ್ರಸ್ತರಾಗ್ತಾ ಇದ್ದೀರಾ. ಆಮೇಲೆ ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸೂರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಹಲ್ಲೆಲೂಯ. ಏನಂತೆ? ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ನಾನು ನಿಮ್ಮನ್ನು ಆಶೀರ್ವದಿಸ್ತೀನೋ ಇಲ್ವೋ ಅಂತೇಳಿ ಆಕಾಶದ ದ್ವಾರವನ್ನು ತೆಗೆದು ನಾನು ನಿಮ್ಮ ಮೇಲೆ ಸ್ವರಗಳನ್ನು ಸುರಿಸ್ತೀನೋ ಇಲ್ವಾ ಅಂತೇಳಿ ನನ್ನನ್ನು ನೀವು ಪರೀಕ್ಷಿಸಿರಿ ಅಂತ ಹೇಳ್ತದೆ. ಅಂದರೆ 1000 ರೂಪಾಯಿ ಬಂತಂದ್ರೆ 100 ರೂಪಾಯಿ, 10,000 ರೂಪಾಯಿ ಬಂತಂದರೆ 1000 ರೂಪಾಯಿ, 20,000 ಬಂತಂದರೆ 2,000, ಈ ಥರ ನನ್ನ ಆಲಯಕ್ಕೆ ನೀವು ಕಾಣಿಕೆಯನ್ನು ಕೊಟ್ಟರೆ ನಾನು ಆಕಾಶದ ದ್ವಾರವನ್ನು ತೆಗೆದು ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೀನೋ ಇಲ್ವೋ ನನ್ನನ್ನು ಪರೀಕ್ಷಿಸಿರಿ ಅಂತ. ಇವತ್ತು ನಾನು ನೀನು ದೇವ್ರನ್ನ ನಂಬಿರುವಂಥದ್ದು ಬಹು ಮುಖ್ಯವಾಗಿರುವಂಥ ಕಾರಣ, ಬೇರೆ ದೇಶದವರು ದಶಮಾಂಶ ಕಾಣಿಕೆಗಳನ್ನು, ಸ್ತೋತ್ರ ಕಾಣಿಕೆಗಳನ್ನು, ಮಿಷನರಿ ಕಾಣಿಕೆಗಳನ್ನು ಅವರು ಕೊಟ್ಟಂಥ ಕಾರಣ ಆ ಮಿಷನರಿಗಳು ಭಾರತ ದೇಶಕ್ಕೆ, ಆ ಮಿಷನರಿಗಳು ಕರ್ನಾಟಕ ರಾಜ್ಯಕ್ಕೆ, ಆ ಮಿಷನರಿಗಳು ಬೆಂಗಳೂರಿಗೆ ಬಂದು ಸೇವೆ ಮಾಡಿದ್ರಿಂದ, ಸುವಾರ್ತೆ ಹೇಳಿದ್ರಿಂದ ಇವತ್ತು ನಾವು ದೇವ್ರನ್ನ ನಂಬಿದ್ದೀವಿ. ಹೌದಲ್ವಾ? ಹಲೋ, ಹೌದು ತಾನೆ? ಅವ್ರು ಕಾಣಿಕೆ ಕೊಟ್ಟಿರೋದ್ರಿಂದ ತಾನೇ ಇವತ್ತು ನಾವು ದೇವ್ರನ್ನ ನಂಬಿರೋದು. ಸುಳ್ಳ? ಹೌದು, ನಿಜ. ಇದು ಏನಪ್ಪ ಸುಳ್ಳಲ್ಲ. ಇದು ಅವ್ರು ಕಾಣಿಕೆ ಕೊಟ್ಟಿಲ್ಲ, ಅವ್ರು ದಶಾಂಶ ಕಾಣಿಕೆ ಕೊಟ್ಟಿಲ್ಲ, ಅವ್ರು ಸ್ತೋತ್ರ ಕಾಣಿಕೆ ಕೊಟ್ಟಿಲ್ಲ ಅಂದ್ರೆ ಮಿಷನರಿಗಳು ಬಂದಿಲ್ಲ ಸೇವೆ ಮಾಡೋಕೆ ಆಗ್ತಾ ಇತ್ತಾ? ನಿನಗೂ ನನಗೂ ಯಾರು ನಿಜವಾದ ದೇವರು ಅಂತ ಗೊತ್ತಾಗ್ತಾ ಇತ್ತಾ? ಇವತ್ತು ನೀನು ನಾನು ರಕ್ಷಣೆ ಹೊಂದ್ಕೊಳ್ತಾ ಇದ್ವಾ? ಹೌದಾ ಇಲ್ವಾ? ಮೂಗರ ನೀವೆಲ್ಲ ಸ್ತೋತ್ರ ಕಾಣಿಕೆ ಕೊಟ್ಟಿದ್ರಿಂದ ತಾನೆ? ದಶಮಾಂಶ ಕಾಣಿಕೆ ಕೊಟ್ಟಿದ್ರಿಂದ ತಾನೆ? ಅಯ್ಯೋ ನಾನು ಗಂಟು ಮಾಡಬೇಕು, ನನ್ನ ಮಕ್ಕಳಿಗೆ ಇಕ್ಕೋಬೇಕು, ನನ್ನ ಮೊಮ್ಮಕ್ಕಳಿಗೆ ಇಕ್ಕೋಬೇಕು, ಅಯ್ಯೋ ನಾನು ಕಾರ್ ತಗೋಬೇಕು, ನಾನು ಆಸ್ತಿ ತಗೋಬೇಕು ಅಂತ ಅವ್ರೇನಾದರೂ ಕೊಡದೇ ಇದ್ದಿದ್ರೆ ಇವತ್ತು ಸುವಾರ್ತೆ ನಮ್ಮ ಗಂಟ ಬರ್ತಾ ಇರಲಿಲ್ಲ. ಅವ್ರು ಕೊಟ್ಟಿದ್ದರಿಂದ ಇವತ್ತು ನಾವು ದೇವ್ರನ್ನ ನಂಬಿದ್ದೀವಿ. ನಾವು ಕೊಡೋದ್ರಿಂದ ನಾವು ಬೇರೆಯವರಿಗೆ ಸುವಾರ್ತೆಯನ್ನು ಸಾರಲಿಕ್ಕಾಗುತ್ತೆ. ನಮ್ಮ ಸಭೆಯ ದರ್ಶನ ಏನು? 1000 ಆತ್ಮಗಳನ್ನು ಗೆಲ್ಲಬೇಕು. ಆಮೇಲೆ 100 ಜನ ಮಿಷನರಿಗಳನ್ನು ನಾವು ಬೇರೆ ದೇಶಕ್ಕೆ ಕಳಿಸಬೇಕು. ಅಟ್ಲೀಸ್ಟ್ ಈಗ 10 ಜನರನ್ನು, ನೇಪಾಳಕ್ಕೊಬ್ಬರನ್ನು, ಬಾಂಗ್ಲಾದೇಶಕ್ಕೊಬ್ಬರನ್ನು, ಶ್ರೀಲಂಕಾಕ್ಕೊಬ್ಬರನ್ನು, ಪಾಕಿಸ್ತಾನಕ್ಕೊಬ್ಬರನ್ನು ನಮ್ಮ ಚರ್ಚಿಂದ ನಾವು ಅವ್ರನ್ನ ಮಿಷನರಿಯಾಗಿ ಕಳಿಸಬೇಕು. ಈ ಮಿಷನರಿಯಾಗಿ ನಾವು ಕಳಿಸಬೇಕು ಅಂತಂದರೆ ನಮ್ಮ ಹತ್ರ ಏನಿರಬೇಕು? ದುಡ್ಡು ಇರಬೇಕು. ದುಡ್ಡು ಅಂದರೆ ಏನು? ನಾವು ಪ್ರಿಂಟ್ ಹೊಡಿತೀವ ಚರ್ಚಲ್ಲಿ? ಪ್ರಿಂಟ್ ಹೊಡಿತೀವಿ? ಇಲ್ಲ. ನೀವು ಕೊಡುವಂಥವ್ರು ದಶಮಾಂಶ ಕಾಣಿಕೆಗಳನ್ನು ಧಾರಾಳವಾಗಿ ನೀವು ಕೊಟ್ಟರೆ ಆ ಕಾಣಿಕೆಗಳನ್ನು ನಾವು ಲೆಕ್ಕ ಮಾಡಿ ಯಾರನ್ನಾದರೂ ಒಬ್ಬರನ್ನ, ಒಂದು ಫ್ಯಾಮಿಲಿಯನ್ನು ನಾವು ಇನ್ನೊಂದು ದೇಶಕ್ಕೆ ಮಿಷನರಿಯಾಗಿ ಕಳಿಸಬಹುದು. ಒಂದು ಫ್ಯಾಮಿಲಿಯನ್ನು ಇನ್ನೊಂದು ದೇಶಕ್ಕೆ ಮಿಷನರಿಯಾಗಿ ಕಳಿಸಬೇಕು ಅಂತಂದರೆ ಕನಿಷ್ಠ ಅವರಿಗೆ ನಮ್ಮ ಸಭೆಯಿಂದ ಒಂದು ತಿಂಗಳಿಗೆ 50,000 ರೂಪಾಯಿ ಹೆಲ್ಪ್ ಮಾಡಬೇಕು. ಕಮ್ಮಿ ಅಂತಂದರೆ. ಜಾಸ್ತಿ ಅಂತಂದರೆ ಅವರಿಗೆ 1,00,000 ರೂಪಾಯಿಯನ್ನು ಪ್ರತಿ ತಿಂಗಳು ನಾವು ಹೆಲ್ಪ್ ಮಾಡಬೇಕು. ಬೇರೆ ದೇಶಕ್ಕೆ ಒಂದು ಕುಟುಂಬವನ್ನು ನಾವು ಇಲ್ಲಿಂದ ಅಲ್ಲಿ ಕಳಿಸಬೇಕು ಅಂತಂದರೆ ಅವ್ರ ಬಾಡಿಗೆ ಕಟ್ಟಬೇಕು, ಅವ್ರ ಮಕ್ಕಳನ್ನ ಓದಿಸ್ಬೇಕು, ಸೇವೆ ಮಾಡಬೇಕು, ಬಡವರಿಗೆ ಸಹಾಯ ಮಾಡಬೇಕು ಅಂತಂದರೆ ಒಂದು ಕುಟುಂಬವನ್ನು ನಾವು ನೇಪಾಳಕ್ಕೆ ಕಳಿಸ್ಬೇಕಾದ್ರೆ 1,00,000 ಬೇಕು ನಮಗೆ. ಎಷ್ಟು ಬರುತ್ತೆ ನಮ್ಮ ಚರ್ಚಲ್ಲಿ ಕಾಣಿಕೆ ಒಂದು ತಿಂಗಳಿಗೆ? ಇವಾಗೆಲ್ಲ ಕಾಣಿಕೆ ಲೆಕ್ಕ ಹಾಕೋದು ಎಷ್ಟು ಬರುತ್ತೆ ಗೊತ್ತಾ? 600-700 ರೂಪಾಯಿ ಉಳಿತದೆ. ಎಲ್ಲ ಖರ್ಚನ್ನು ತೆಗೆದು ಕಾರಿಗೆ ಡೀಸಲ್ಲು, ಕರೆಂಟ್ ಬಿಲ್ಲು, ಮತ್ತು ನಾವು ಯಾರ್ಯಾರಿಗೆ ಹೆಲ್ಪ್ ಮಾಡ್ತೀವಿ ಅದೆಲ್ಲವನ್ನು ತೆಗೆದ್ರೆ 600-700 ರೂಪಾಯಿ ಅಷ್ಟೇ ಉಳಿಯೋದು ಒಂದು ವಾರಕ್ಕೆ. ಇಲ್ಲ 1,000 ರೂಪಾಯಿ, ಇಲ್ಲ 1,200 ರೂಪಾಯಿ ಉಳಿತದೆ ಕೆಲವು ಸಾರಿ. ಯಾಕೆ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಒಂದು ವಿಷನ್ ಇರಲಿ. ಸಭೆಯ ದರ್ಶನಕ್ಕಾಗಿ ಪ್ರಯಾಸ ಪಡಿ, ಸಭೆಯ ದರ್ಶನಕ್ಕಾಗಿ ಕೈ ಜೋಡಿಸ್ರಿ, ಸಭೆಯ ದರ್ಶನಕ್ಕಾಗಿ ನೀವು ಕೆಲಸ ಮಾಡಿ, ಸಭೆಯ ದರ್ಶನಕ್ಕಾಗಿ ನೀವು ದುಡಿರಿ. ನಾನು ಸಹ ಸಭೆಯ ದರ್ಶನಕ್ಕಾಗಿ ದುಡಿಬೇಕು. ನಾನು ಸಭೆಯಲ್ಲಿ ಗಂಟು ಮಾಡಬೇಕು, ಪರಲೋಕದಲ್ಲಿ ಗಂಟು ಮಾಡಬೇಕು. ಆವಾಗಲೇ ಸೇವಕರು ಮಿಷನರಿಗಳನ್ನು ಕಳಿಸೋದಕ್ಕೆ ಸಾಧ್ಯ. ಹೌದಲ್ವಾ?
ಹೌದಲ್ವಾ? ನೀವೇನು ನನ್ನನ್ನು ಸಾಕೋದೇನು ಬೇಕಾಗಿಲ್ಲ. ಆ್ಯಕ್ಚುಲಿ ಪಾಸ್ಟರ್ನ ವಿಶ್ವಾಸಗಳು ಸಾಕಬೇಕು, ಆದರೆ ನನ್ನನ್ನು ನೀವೇನು ಸಾಕೋದು ಬೇಕಾಗಿಲ್ಲ. ನಾನು ದುಡ್ಕೊಳ್ತೀನಿ, ನಾನು ಟ್ರಾನ್ಸ್ಲೇಷನನ್ನು ಮಾಡ್ತೀನಿ. ಕೊರಿಯಾದಿಂದ ಕನ್ನಡಗೆ, ತಮಿಳಿಗೆ, ಕನ್ನಡಗೆ, ಇಂಗ್ಲೀಷ್ಗೆ, ಕೊರಿಯಾ ಭಾಷೆಯಿಂದ ನಾನು ಟ್ರಾನ್ಸ್ಲೇಷನನ್ನು ಮಾಡಿ ನನ್ನ ಖರ್ಚಿಗೆ ನಾನು ದುಡ್ಕೊಳ್ತೀನಿ. ನೀವು ದೇವರ ಆಲಯದ ಉದ್ಧಾರಕ್ಕಾಗಿ, ದೇವರ ರಾಜ್ಯದ ಸೇವೆಗಾಗಿ, ಮಿಷನರಿಗಳನ್ನು ಕಳಿಸೋದಕ್ಕಾಗಿ ನೀವು ನಿಮ್ಮ ಒಂದು ದಶಾಂಶ ಕಾಣಿಕೆಗಳನ್ನು ನೀವು ರೆಗ್ಯುಲರಾಗಿ ಕೊಟ್ಟರೆ ಸಾಕು. ದೇವರು ಗಾಡ್ಸ್ ಗ್ರೇಸ್ ಸಭೆಯನ್ನು ದೊಡ್ಡದಾಗಿ ದೇವರು ಆಶೀರ್ವಾದ ಮಾಡ್ತಾರೆ. ಇಲ್ಲಿ 80% ಜನ ಕೆಲಸಕ್ಕೆ ಹೋಗೋರೇ ಇದ್ದೀರಾ ಎಲ್ಲರೂ. 80% ಜನ ಅಂದರೆ 100ಕ್ಕೆ 80 ಜನ ಕೆಲಸಕ್ಕೆ ಹೋಗ್ತೀರಾ, ಒಂದು 20 ಜನ ಮಾತ್ರ ಮನೆಯಲ್ಲಿರ್ತೀರ. ಕಾಣಿಕೆ ಕೇವಲ 10ರಷ್ಟು ಜನ ಮಾತ್ರ ಕೊಡ್ತಾ ಇದ್ದಾರೆ. ಒಂದು 8ರಿಂದ 10 ಜನ 3 ತಿಂಗಳು ಲೀಸ್ಟ್ ಬರೆದಿಟ್ಟಿದ್ದೆ ಆಫೀಸಲ್ಲಿ, ಎತ್ಕೊಂಬರೋದು ಮರ್ತೋದೆ ನಾನು. ಒಂದು 10 ಜನ ಮಾತ್ರ ಕೊಟ್ಟಿದ್ರೆ, ಇನ್ನು 70ರಷ್ಟು ಜನ ಎಲ್ಲಿ? ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನ ಮನಸ್ಸು ಗಂಟೆ ಎಲ್ಲಿರ್ತದೋ ಅಲ್ಲಿರ್ತದೆ. ನಿನ್ನ ಮನಸ್ಸು ದೇವರ ಆಲಯದಲ್ಲಿರಬೇಕು. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾರೆ, ನನ್ನ ಮನಸ್ಸು, ನನ್ನ ಕಣ್ಣು ಸದಾಕಾಲ ಆಲಯದ ಮೇಲೆ ಇರುವುದು. ಇದೆಯಾ ವಾಕ್ಯ? 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯದಲ್ಲಿ ದೇವರ ಮನಸ್ಸು ಮತ್ತು ದೇವರ ದೃಷ್ಟಿ 16ನೇ ವಾಕ್ಯವನ್ನು ಓದಿ. 2 ಪೂರ್ವಕಾಲ ವೃತ್ತಾಂತ 7:16. ನನ್ನ ದೃಷ್ಟಿಯು ಮನಸ್ಸು ಎಲ್ಲಿರುತ್ತೆ? ಸದಾ ದೇವರ ಆಲಯದಲ್ಲಿ. ಯಾರ್ದು ದೇವ್ರ ದೃಷ್ಟಿ? ದೇವರ ಮನಸ್ಸು. ಯಾರ ದೃಷ್ಟಿ? ಯಾರ ಮನಸ್ಸು? ಹಲೋ, ಯಾರ ದೃಷ್ಟಿ, ಯಾರ ಮನಸ್ಸು ದೇವರ ಆಲಯದಲ್ಲಿರುತ್ತೆ? ಯಾರ ಮನಸ್ಸು, ಯಾರ ದೃಷ್ಟಿ ದೇವರ ಆಲಯದಲ್ಲಿರ್ತದೆ? ದೇವರ ಮನಸ್ಸು, ದೇವರ ದೃಷ್ಟಿ ಸದಾ ದೇವರ ಆಲಯದಲ್ಲಿರುತ್ತೆ. ಯಾಕೆ? ದೇವರ ಗಂಟು ದೇವರ ಆಲಯದಲ್ಲೇ ಇದೆ. ಯಾವ್ದು ಗಂಟು? 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 20-21ನೇ ವಾಕ್ಯ, ದೇವರು ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡಿದ್ದಾರೆ. ಏನ? ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ದೇವರು ನಿನ್ನನ್ನು ಆತನ ರಕ್ತವನ್ನು ಕೊಟ್ಟು ನಿನ್ನನ್ನು ಆತನ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಓದಿ 1 ಕೊರಿಂಥ 6:20. ಏನಂತೆ? ಓದಮ್ಮ. ಏನಂತೆ? ಏನಂತೆ? ಹಲೋ, ಏನಂತೆ? ಮೈಕಲ್ಲಿ ಹೇಳಮ್ಮ. ಏನಂತೆ? ಆಮೇಲೆ ಏನಂತೆ? ರತ್ನಕ್ಕ ಏನಂತೆ? ಹೇಳಮ್ಮ. ಏನಂತೆ? ಹೇಳೆಲ್ಲರೂ. ಏನಂತೆ? ನಾವು ಯಾರು ಸೊತ್ತು? ದೇವ್ರ ಗಂಟು ಆಲಯದಲ್ಲಿರೋದ್ರಿಂದ ದೇವ್ರ ಮನಸ್ಸು, ದೇವರ ದೃಷ್ಟಿ ಎಲ್ಲಿದೆ? ನಿನ್ನ ಗಂಟು ಎಲ್ಲಿದೆ? ನಿಮ್ಮ ಮನೆ ಬೀರೂನಲ್ಲಿದೆಯಾ? ಎಲ್ಲಿದೆ ನಿಮ್ಮ ಮನಸ್ಸು? ನಿಮ್ಮ ದೃಷ್ಟಿ ಎಲ್ಲಿದೆ? ದೇವರ ದೃಷ್ಟಿ, ದೇವರ ಮನಸ್ಸು ದೇವರ ಆಲಯದಲ್ಲಿ ಇರುವಾಗ ನಿನ್ನ ದೃಷ್ಟಿ, ನಿನ್ನ ಮನಸ್ಸು ದೇವರೊಟ್ಟಿಗೇನೇ ಇರಬೇಕು. ಹಲ್ಲೆಲೂಯ. ಯಾಕೆ? ನೀನು ದೇವರ ಸೊತ್ತು. ನೀನು ನಿನ್ನ ಸೊತ್ತಲ್ಲ. ನಿನ್ನನ್ನು ದೇವರು ಕೊಂಡುಕೊಂಡಿದ್ದಾರೆ. ಆತನ ರಕ್ತ ಕೊಟ್ಟಿದ್ದಾರೆ. ಶಿಲುಬೆಯಲ್ಲಿ 2 ಕೈಯಲ್ಲಿ 2 ಕಾಲಲ್ಲಿ ಮೊಳೆ ಓಡಿಸ್ಕೊಂಡಿದ್ದಾರೆ. ತಲೆಯಲ್ಲಿ ಮುಳ್ಳಿನ ಕಿರೀಟ ಇಟ್ಕೊಂಡಿದ್ದಾರೆ. ಈಟಿಯಿಂದ ಚುಚ್ಚಿಸ್ಕೊಂಡಿದ್ದಾರೆ. ಅವರು 150 kg ಭಾರವುಳ್ಳ ಶಿಲುಬೆಯನ್ನು ಹೊತ್ಕೊಂಡು ಹೋಗಿದ್ದಾರೆ. ಕಲ್ಲಲ್ಲಿ ಮುಳ್ಳಲ್ಲಿ ಅವರು ನಡೆದಿದ್ದಾರೆ. ಆತನ ಶರೀರದಲ್ಲಿರುವಂಥ ಒಂದೊಂದು ಹನಿ ರಕ್ತವನ್ನ ನನ್ನನ್ನು ಕ್ಷಮಿಸಲಿಕ್ಕಾಗಿ ಆತನು ಶಿಲುಬೆಯಲ್ಲಿ ಸುರಿಸಿದ್ದಾನೆ. ನಿನ್ನ ಸೊತ್ತಲ್ಲ. ನೀನು ಸಂಪಾದನೆ ಮಾಡಿ
ನೀನು ಯಾಕೆ ಆ ಸೊತ್ತನ್ನು ನಿನಗಾಗಿ ಇಟ್ಕೊಳ್ತಾ ಇದೀಯಾ? ದೇವ್ರನ್ನ ದೇವ್ರಿಗೆ ಕೊಡು, ಮನುಷ್ಯರನ್ನ ಮನುಷ್ಯರಿಗೆ ಕೊಡು. ದೇವ್ರನ್ನ ಕದಿಯಕ್ಕೆ ಹೋಗ್ಬೇಡ. ದೇವ್ರ ಮುಂದೊಂದು ದಿನ ನೀನು ಕಳ್ಳ ಅಂತ ಕರಿಬಾರ್ದು, ನಮ್ಮನ್ನ ನೀನು ಕಳ್ಳಿ ಅಂತ ಕರಿಬಾರ್ದು. ದೇವ್ರನ್ನ ದೇವ್ರಿಗೆ ಕೊಡು, ಮನುಷ್ಯರನ್ನ ಮನುಷ್ಯಕ್ಕೆ ಕೊಡು. ಬಾಡಿಗೆ ಮನುಷ್ಯನ ಕೊಡು, ಕಂತು ಮನುಷ್ಯನ ಕೊಡು. ದೇವ್ರಿಗೆ ಕೊಡು. ದೇವ್ರನ್ನ ಕದ್ಕೊಂಡು ಮನುಷ್ಯನ ಕೊಡಕ್ಕೆ ಹೋಗ್ಬೇಡ. ದೇವ್ರನ್ನ ಕದ್ಕೊಂಡು ಮನುಷ್ಯನಿಗೆ ಸಾಲ ಕೊಡೋದಕ್ಕೆ ಹೋಗ್ಬೇಡ. ಅರ್ಥ ಆಗ್ತಾ ಇದೆಯಾ? ನಿನ್ನ ಗಂಟು ಎಲ್ಲಿರ್ತದೋ, ನಿನ್ನ ಗಂಟು ಎಲ್ಲಿರುತ್ತೋ ಹೇಳಿಲ್ಲಾರು, ನಿನ್ನ ಗಂಟು ಎಲ್ಲಿರುತ್ತೋ, ನಿನ್ನ ಗಂಟು ಎಲ್ಲಿರುತ್ತೋ, ನಿನ್ನ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಆಮೇನ್, ಆಮೇನ್. ದೇವ್ರನ್ನ ಪ್ರೀತಿಸ್ರಿ, ದೇವರ ರಾಜ್ಯಕ್ಕಾಗಿ ದುಡಿರಿ, ದೇವರ ನೀತಿಗಾಗಿ ಕೆಲಸ ಮಾಡಿ, ಸ್ವಾರ್ಥನ ಸಾರ್ರಿ, ಅನೇಕ ಆತ್ಮಗಳನ್ನು ಗೆಲ್ರಿ. ಉಪವಾಸ ಪ್ರಾರ್ಥನೆಗೆ ಬನ್ನಿ, ಮನೆ ಕೂಟಗಳಿಗೆ ಬನ್ನಿ, ಸಂಡೇ ಸ್ಕೂಲ್ಗಳನ್ನು ಪ್ರಾಮಾಣಿಕವಾಗಿ ಮಾಡಿ, VBS ಕ್ಲಾಸ್ಗಳನ್ನು ಮಾಡಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ನಿನ್ನ ಗಂಟಿದ್ದಲ್ಲಿಯೇ ನಿನ್ನ ಮನಸ್ಸಿರುವುದು ಅಂತ ಹೇಳಿದೆಯಾ ಕರ್ತನೆ, ಅದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಂತೆ ನಮಗೆ ಸಹಾಯ ಮಾಡಪ್ಪ. ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವಂತೆ ಸಹಾಯ ಮಾಡಪ್ಪ. ಆಶೀರ್ವಾದವನ್ನು ಮಾಡು ಕರ್ತನೆ, ಸಹಾಯವನ್ನು ಮಾಡಪ್ಪ, ಅದ್ಭುತವನ್ನು ಮಾಡು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಪ್ರಸನ್ನತೆ, ನಿಮ್ಮ ಕೃಪೆ, ನಿಮ್ಮ ಅಭಿಷೇಕ, ನಿಮ್ಮ ಆಶೀರ್ವಾದ ಇಳ್ದು ಬರಲಪ್ಪ. ಆಶೀರ್ವಾದವನ್ನು ಮಾಡಿ ನಡೆಸಬೇಕಾಗಿ ದೇವರೇ, ಇಲ್ಲಿಗೆ ಬಂದಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳು ದಶಾಂಶ ಕಾಣಿಕೆಗಳನ್ನು, ಸ್ತೋತ್ರ ಕಾಣಿಕೆಗಳನ್ನು ಅಪ್ಪ ನಿನಗೆ ಧಾರಾಳವಾಗಿ ಕೊಡುವಂತೆ ಸಹಾಯ ಮಾಡಬೇಕಾಗಿ ಎಲ್ಲ ಘನಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್.